ದೇವಿ ಕೃಪಾ ಕರೆ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾ ಕರೆ ಶರಣಂ 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 ದೇವಿ ಕೃಪಾ ಕರೆ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಕರುಣಿಸು ಅನವರಿತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾ ಕರೆ ಬಡವರ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ಬಡವರ ಬಾಳಿಗೆ ನೀ ಬೆಳಕನ್ನು ತೋರಮ್ಮ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಕರುಣಿಸು ಅನವರಿತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾ ಕರೆ ಭೂದೇವಿಯು ನೀನು ರೈತರ ಬಾಳಿಗೆ ಭೂದೇವಿಯು ನೀನು ರೈತರ ಬಾಳಿಗೆ ಬೆಳಕನ್ನು ನೀಡಮ್ಮ ಕರುಣಿಸಿ ಕಾಯಮ್ಮ ಬೆಳಕನ್ನು ನೀಡಮ್ಮ ಕರುಣಿಸಿ ಕಾಯಮ್ಮ ಶರಣಂ 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 ದೇವಿ ಕೃಪಾ ಕರೆ ದೇವಿ ಕೃಪಾ ಕರೆ ದೇವಿ ಕೃಪಾ ಕರೆ ಅಮ್ಮ ಜಗದೀಶ್ ಬೆಂಗಳೂರಿಗೆ ಹೋದ ನನ್ನ ಮೈದನ ಇಂದು ಬರ್ತಾ ಇದ್ದಾರೆ. ಆ ನನ್ನ ಮೈದನಿಗೊಂದು ಒಳ್ಳೆ ನೌಕರು ಸಿಕ್ಕರೆ ಈ ನಿನ್ನ ಮಕ್ಕಳ ತಳಿಗೆ ಪ್ರತಿಫಲ ಸಿಕ್ಕಂತಾಗ್ತಾ ಇದೆ. ಅದಕ್ಕೆ ನಾನು ನಿನ್ನಲ್ಲಿ ಸೆರಗೊಡ್ಡಿ ಬೇಡ್ಕೊತಾ ಇದ್ದೇನಮ್ಮ. ಆದಷ್ಟು ಬೇಗ ನನ್ನ ಮೈದನಿಗೊಂದು ನೌಕರಿ ಸಿಗಲೇಬೇಕು. ಅಂಬಿಕಾ, ಆ ತಾಯಿ ಜಗನ್ಮಾತೆ ಹತ್ತಿರ ಏನೋ ಭಕ್ತಿಯಿಂದ ವರ ಕೇಳಿದಂತೆ ಕಾಣುತ್ತಿದೆಯಲ್ಲ. ರೀ, ನನ್ನ ಮೈದಿನ ಬೆಂಗಳೂರಿಗೆ ಹೋಗಿದ್ದಾನಲ್ಲ ಕಲೀಲಿಕ್ಕೆ, ಅದಕ್ಕೆ ನನ್ನ ಮೈದನಿಗೊಂದು ಒಳ್ಳೆ ನೌಕರಿ ಸಿಗಲಿ ಅಂತ ಆ ತಾಯಿ ಹತ್ರ ಬೇಡ್ಕೊತಾ ಇದ್ದೆ. ಅಂಬಿಕಾ, ತಂದೆ ತಾಯಿಯ ಪ್ರೀತಿ ಏನೆಂದು ಅರಿಯದ ಆ ನನ್ನ ತಮ್ಮನಿಗೆ ನಿನ್ನಂಥ ಅತ್ತಿಗೆ ತಾಯಿಯಾಗಿ ಸಿಕ್ಕಿರುವುದು ನಿಜಕ್ಕೂ ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅನಿಸುತ್ತದೆ. ರೀ, ಎಂಥ ದೊಡ್ಡದ ಮಾತನ್ನು ನೀವು ಹಾಡ್ತಾ ಇದ್ದೀರಾ. ದೇವರಂತ ಪತಿ ಮಗನಂತ ನನ್ನ ಮೈದನಿರುವಾಗ ಇದಕ್ಕಿಂತ ಹೆಚ್ಚಿನ ಆಸೆ ನೀವು ಮಾಡಿದಿಗೆ ಏನು ಬೇಕು ನೀವೇ ಹೇಳಿ. ಏನೇ ಆದರೂ ನಾವು ಮಾತ್ರ ತುಂಬಾ ಪುಣ್ಯವಂತರು. ಅಂಬಿಕಾ, ಅತ್ತಿಗೆ ಎಂದರೆ ಎಲ್ಲಿಲ್ಲದ ಪ್ರೀತಿ ಆ ನಿನ್ನ ಮುದ್ದಿನ ಮೈದನನಿಗೆ. ವಿದ್ಯಾಭ್ಯಾಸಕ್ಕಾಗಿ ದೂರ ಹೋದ ಅವನು ಹೇಗಿರುವನೋ ಏನು. ಮೊದಲು ಅವನಿಗೆ ಊಟದ ವ್ಯವಸ್ಥೆ ಮಾಡು. ನಾನು ಸ್ವಲ್ಪ ಜಮೀನಿನ ಕಡೆ ಹೋಗಿ ಬರುತ್ತೇನೆ. ನೋಡ್ರಿ, ಅಲ್ಲಿ ನೆನೆಸುವಷ್ಟರಲ್ಲಿ ನಮ್ಮ ಮನೆಜ ಬಂದೇ ಬಿಟ್ಟ. ಅವನು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ಹೊಲಕ್ಕೆ ಹೋಗಿವರೆ ಅಂತ.
ಮನೋಜ್, ನಿನ್ನ ವಿಷಯವನ್ನೇ ಮಾತನಾಡುತ್ತಿದ್ದೆವು. ಪರೀಕ್ಷೆ ಹೇಗಾಯ್ತಪ್ಪ? ಚೆನ್ನಾಗಿ ಆಯ್ತು ಅಣ್ಣ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ಎದ್ದೇಳು ಮನೋಜ, ನಿನಗೊಂದು ಒಳ್ಳೆ ನೌಕರಿ ಸಿಗ್ಲಿ ಅಂತ ಆ ತಾಯಿನ ನಮಸ್ಕಾರ ಮಾಡು. ಅತ್ತಿಗೆ, ಶ್ರೀರಾಮನ ಪ್ರತಿರೂಪಗೊಂಡಿರುವ ಅಣ್ಣ, ಸೀತಾಮಾತೆ ಅಂತಿರುವ ಅತ್ತಿಗೆ, ನೀವೇ ನನ್ನ ಕಣ್ಣೆದುರಿಗೆ ಪ್ರಸಕ್ತ ದೇವರಾಗಿರುವಾಗ ಆ ಕಾಲದ ದೇವರಿಗೆ ನಾನು ಏಕೆ ಕೈಯ ಮುಗಿಬೇಕು? ತಪ್ಪು ಮನೋಜ್, ದೇವರಿಗೆ ಈ ರೀತಿ ನಿಂದನೆ ಮಾತುಗಳನ್ನು ಆಡಬಾರದಪ್ಪ. ಕೊನೆಗಾಲದಲ್ಲಿ ನಮ್ಮಂತ ಕಡು ಬಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವುದನ್ನು ಮರೆಯದಿರು. ಹಾಗೇನಿಲ್ಲಣ್ಣ, ನಿಮ್ಮ ಮೇಲಿರುವ ಭಕ್ತಿಗೆ ಈ ರೀತಿ ಮಾತನಾಡಿದ್ರೆ ಅಷ್ಟೇ. ನಿಮ್ಮ ಮನಸ್ಸು ನಾನೇಕೆ ನೋಯಿಸಲಿ? ನಮಸ್ಕರಿಸುವೆ ಆಯ್ತೆ? ವೈದ್ಯನ, ನೋಡಪ್ಪ, ನೀನಂತೂ ಈಗ ವಿದ್ಯೆಯನ್ನು ಕಲ್ತಿದ್ದೀಯ. ಆದರೆ ಸಾಲ ಸೋಲ ಮಾಡಿ ಆದರೂ ನಾನು ನಿಮಗೆ ನೌಕರಿಯನ್ನು ಕೊಡಿಸ್ಬೇಕು ಅಂತಾಗಲೇ ನೀನು ಕಲ್ತಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ಕತ್ತಾಗುತ್ತದೆ ಅಲ್ವೇ? ಅಣ್ಣ, ಸಾಲವನ್ನು ಮಾಡಿ ಲಂಚವನ್ನು ನೀಡಿ ಸರ್ಕಾರದ ಸಂಬಳ ಪಡೆಯುವ ಉಚ್ಚಾಸ ಇಲ್ಲ ನಾಯಿನ ತಮ್ಮನಿಗೆ. ಅಂದರೆ ನೀನು ಹೇಳುವುದು ಕಾಸಿಲ್ಲದಿದ್ದರೆ ನಿನಗೆ ಯಾರು ಕೆಲಸ ನೀಡುವರಪ್ಪ ಈ ಕಲಿಗಾಲದಲ್ಲಿ? ಕೈಯಲ್ಲಿರುವ ಕಾಸನ್ನು ಕೊಟ್ಟು ಇನ್ನೊಬ್ಬರ ಕೈತಡಿಗೆ ಗುಮಾಸ್ತನಾಗಿ ಮಾಡುವ ಕೆಲಸ ಬೇಕಾಗಿಲ್ಲ. ನಿಯತ್ತಿನ ಕೆಲಸ ಸಿಕ್ಕರೆ ಸರಿ, ಇಲ್ಲದಿದ್ದರೆ ಲೋಕಕ್ಕೆ ಅನ್ನ ನೀಡುವ ನಿಮ್ಮಂತ ರೈತನಾಗಿ ಹೇಗಲಿಡಲು ಸಿದ್ಧಾಯಿ ನಿಮ್ಮ ಸಹೋದರ. ಏನೆಂದು ಮಾತನಾಡುತ್ತಿರುವ ಮನೋಜ್, ನೀನು ಕೂಡ ನನ್ನಂತೆ ಕಷ್ಟಪಟ್ಟು ದುಡಿದು ಬೆವರು ಸುರಿಸಲಕ್ಕೇನಪ್ಪ ನಿನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿದ್ದು. ಹೌದಪ್ಪ ಮೈದನ, ನಾವು ಪಡ್ತಿರೋ ಕಷ್ಟವನ್ನು ನೀನು ಪಡಬಾರ್ದು ಅಂತ ನಾವು ನಿನಗೆ ವಿದ್ಯೆ ಕಲಿಸಿದ್ರೆ ನೀನೇನು ಹೇಳ್ತಾ ಇದೀಯ? ಬಡತನವಿದೆ ಎಂದು ಈ ಭೂಮಿ ತಾಯಿ ಮೇಲೆ ಬೇಸತ್ತು ಮಾತನಾಡಬೇಕೆ? ಭೂಮಿಯನ್ನು ನಂಬಿದ ನಮ್ಮಂತ ರೈತರಿಗೆ ಎಂದಾದರೂ ಒಂದು ದಿನ ಈ ಭೂಮಿ ತಾಯಿ ಕೈ ಹಿಡಿದೇ ಹಿಡಿತಾಳೆ. ಹಾಗೆ ಆಗಲಿ ಮನೋಜ್, ನಿನ್ನ ಆಸೆಯಂತೆ ಈ ಭೂತಾಯಿ ಕೂಡ ನಮ್ಮಂತ ಬಡ ರೈತರಿಗೆ ಬೆಳಕಾಗಿ ಬರಲೆಂದು ಆ ತಾಯಿ ಜಗನ್ಮಾತೆ ಹತ್ರ ಬೇಡಿಕೊಳ್ಳೋಣ. ಅಣ್ಣ ಅಣ್ಣ, ಇದೇನನ್ನ ನೀನು ಹೇಳುತ್ತಿರುವುದು? ಕೋಟಿ ವಿದ್ಯೆಗಂತೇವೆ ಮೇಟೆ ವಿದ್ಯೆ ಮುಗುಲಿ ಎಂದು 100 ಸಾರಿ ಹೇಳುತ್ತಿರುವೆ ನೀವು. ಹಿಂದೇಕೋ ಮನಸ್ಸಿಗೆ ಬೇಸರಕೊಂಡು ಹೊರಟಾಗಿ ಮಾತನಾಡುತ್ತಿರುವರಲ್ಲ. ಮೈದಿನ ನೋಡು, ನೀನು ಮಾತ್ರ ಕಲಿತು ದೊಡ್ಡ ವ್ಯಕ್ತಿ ಆಗಬೇಕು. ಮೇಟಿ ವಿದ್ಯೆಗೆ ಈಗ ಮಾತ್ರ ಸಮಾಜದಲ್ಲಿ ಬೆಲೆ ಇಲ್ಲದಂತಾಗಿದೆ ಮೈದಿನ. ಬೆಲೆ ನೀ ಸಿಗ್ತಾ ಇಲ್ಲ. ಅತ್ತಿಗೆ, ನಾನು ಕಲಿತ ವಿದ್ಯೆಗೆ ಈ ರಾಮವನ್ನು ಹೇಳಿ ಅಣ್ಣನಂತೆ ರೈತನಾಗಬೇಕೆಂದೆ ಅಷ್ಟೇ. ರೈತ ಮನೋಜ, ರೈತನ ಕೊರಗಿನ ಕೂಗು ಕೇಳದಂತಾಗಿದೆಯಪ್ಪ ದೇವರಿಗೆ ಈ ಕಲಿಗಾಲದಲ್ಲಿ. ಬರಡು ಭೂಮಿಯಲ್ಲಿ ಕುಳಿತು ಕಣ್ಣೀರು ಸುರಿಸುವಂತಾಗುತ್ತದೆ ನಮ್ಮಂತ ಬಡ ರೈತರು. ಹೀಗಿರುವಾಗ ನಿನಗೇಕೆ ಬೇಕಪ್ಪ ನೇಗಿಲು ಹಿಡಿಯುವ ಆಸೆ? ಇದೇನನ್ನ ನೀನು ಹೇಳುತ್ತಿರುವುದು? ಕೋಟಿ ವಿದ್ಯೆಗೆಂತೇವೆ ಮೇಟೆ ವಿದ್ಯೆವೆ ಮುಗುಲೆಂದು 100 ಸಾರಿ ಹೇಳುತ್ತಿರುವೆ ನೀವು. ಹಿಂದೇಕೋ ಈ ಭೂಮಿ ತಾಯಿ ಮೇಲೆ ಬೇಸತ್ತು ಮಾತನಾಡುತ್ತಿರುವಿರಲ್ಲ. ಹೌದಪ್ಪ, ಈ ಭೂಮಿ ತಾಯಿಯಲ್ಲಿ ದುಡಿದವರಿಗೆ ಬೆಲೆನೇ ಇಲ್ಲದಂತಾಗಿದೆ. ಅದಕ್ಕೋಸ್ಕರವಾಗಿ ಈ ಮಾತನ್ನು ನಾನು ನಿನಗೆ ಹೇಳಬೇಕಾಯ್ತಪ್ಪ ಮೈದಿನ. ಬಡತನವಿದೆ ಎಂದು ಭೂಮಿ ತಾಯಿ ಮೇಲೆ ಬೇಸತ್ತು ಮಾತನಾಡಿದೆ ಕೆತ್ತಿಗೆ. ಭೂಮಿಯನ್ನು ನಂಬಿದ ನಮ್ಮಂತ ಬಡ ರೈತರಿಗೆ ಎಂದಾದರೂ ಈ ಭೂಮಿ ತಾಯಿ ಕೈ ಹಿಡಿದೇ ಹಿಡಿತಾಳೆ. ಭೂಮಿಯ ವಿಷಯವನ್ನು ನನಗೆ ಬಿಟ್ಟು ಬಿಡಪ್ಪ, ಮೊದಲು ಊಟ ಮಾಡೋಣ. ನೀನು ಏನಾದರೂ ಮಾಡಿ ನೌಕರಿ ಸೇರಿಸುತ್ತೇನೆ. ಬಾವ್ನಿ ಎಲ್ಲರೂ ಸೇರಿ ಇವತ್ತು ಸಿಹಿ ಊಟ ನಾವು ಮಾಡಲೇಬೇಕು. ಬಾ ಮೈದಿನ, ಊಟ ಮಾಡೋರಂತೆ. ನಿಲ್ಲುವತ್ತಿಗೆ, ಸಿಹಿಯಾದ ಊಟ ಮಾಡೋಕ್ಕಿಂತ ಮೊದಲು ಒಂದು ಸೊಗಸಾಗಿ ಹಾಡನ್ನಾದ್ರೂ ಆಡೋಣ. ಇದಕ್ಕೇನು ಕಮ್ಮಿ ಇಲ್ಲ. ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ
ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವೋ ಸೋಲು ಗೆಲವೋ ಕಷ್ಟ ಸುಖವೋ ಸೋಲು ಗೆಲವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಚದುರಂಗವು ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು ಎದುರಲ್ಲಿ ಪ್ರೀತಿ ಅನುರಾಗ ಬಡಿವನು ಸೂರ್ಯ ನಮಗಾಗ ಬೇಡ ಭೀತಿ ನಮಗೆ ಇರಲಿ ಪ್ರೀತಿ ಜೊತೆಗೆ ಬೇಡ ಭೀತಿ ನಮಗೆ ಇರಲಿ ಪ್ರೀತಿ ಜೊತೆಗೆ ನಮ್ಮ ಗುರಿಯನ್ನು ಎಂದು ಕಾಣು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವೋ ಸುಲು ಗೆಲವೋ ಕಷ್ಟ ಸುಖವೋ ಸುಲು ಗೆಲವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ ಏನ್ರಿ ನಿಮ್ಮ ತಮ್ಮ ಆ ಕಡೆ ಹೋಗ್ತಾನೆ, ನೀವು ನೋಡಿದ್ರೆ ಈ ಕಡೆ ಹೋಗ್ತಾ ಇದ್ದೀರಾ. ಏನಾದ್ರೂ ಅಣ್ಣ ತಮ್ಮರಿಗೆ ಏನಾದ್ರೂ ಜಗಳ ಬಂದಿದೆಯಾ? ಅನ್ನದಾನೇಶ್ವರ ಯಾವುದಕ್ಕೂ ತೊಂದರೆ ಕೊಡಲಾರದಂತೆ ಮತ್ತೆ ಹೋಗ್ತಾ ಇದ್ದೀರಾ? ಯಾಕಪ್ಪ ನಿನಗೇನು ಕಮ್ಮ ಆಗೈತೆ ಅಂತ ಮಕ್ಕ ಈ ರೀತಿ ಮಾಡ್ಕೊಂಡಿದ್ಯಾ? ಬನ್ನಿ ಊಟ ಮಾಡಿ. ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ನೋಡಿದಾಗ ಮಾಡಕ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನ್ಯಾಗ ಕರೆದಂಗ ಕತಿ ಅವನ ಗೆಳೆಯಾರ ಅವನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಶಿವ ಶಿವ ಪರಮಾತ್ಮ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದ್ರಿ. ಆದ್ರ ಈ ಹಳ್ಳಿ ಊರಾಗ ಅರಿಬಿ ಹೊಲಿ ಕೆಲಸ ಮಾತ್ರ 7 ಜನ್ಮಕ್ಕೂ ಮಾಡಬಾರ್ದು ನೋಡ್ರಿ ಅಂತೀನಿ. ಅದ್ರಾಗ ಲೇಡೀಸ್ ಟೇಲರ್ಗಂತರೂ ಮೊದಲ ಮಾಡ್ಬಾರ್ದು ನೋಡ್ರಿ. ಯಾಕಂದ್ರ ಈ ಹಳ್ಳಿ ಹುಡುಗಿಯರು ದಿನಕ್ಕೊಂದು ಹೊಸ ಹೊಸ ಧಾರಾವಾಹಿ ನೋಡ್ಕೊಂಡು ಹೊಸ ಹೊಸ ಫ್ಯಾಷನ್ ತೊಗೊಂಬರ್ತಾರೆ ಟೇಲರ್ ಸುಂದ್ರನ ಹತ್ರ. ಹೊಸ ಫ್ಯಾಷನ್ ಅಂತ ಎತ್ತಾಗರ ಒಂದು ಸ್ವಲ್ಪ ಒತ್ತಿ ಹೊಲದ್ರ ಸಾಕು ನೋಡ್ರಿ. ಸುಂದ್ರ ಮಾಮ ನಂದು ಟೈಟ್ ಮಾಡು, ಸುಂದ್ರ ಮಾಮ ನಂದು ಲೂಸ್ ಮಾಡು. ಲೂಸ್ ಮಾಡಿ ಮಾಡಿ ಈ ಬಾಡಿನ ಬೆಂಡಾಗೈತಿ ಹೊರ್ತು ಈ ಹಣೆ ಬರಕ್ಕೆ ಇನ್ನೂ ಬಾಸಿಂಗದ ಭಾಗ್ಯನ ಕೂಡಿ ಬರ್ಲಲ್ರಿ ಅಂತೀನಿ. ಈ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾನು ಹೊಸ ಮಾನು ಈ ಕಬ್ಲು ಗಂಡಿನಲ್ಲಿ ಅಂದವಂತ ನೋಡು ಈ ಮಾನು ಹೊಸ ಮಾನು ದಿನ
ನಡ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ತಗೋ ನಮ್ಗೆ ಇನ್ನು ಸಿಕ್ತು ಎಂದು ಪೂರ್ತಿ ಬ್ಯೂಟಿ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಈ ಮಾಲು ಹೊಸ ಮಾಲು ಹೆಂಗದಿರಪ್ಪ ಎಲ್ಲಾರು ಆರಾಮದಿರ ಅದಿರ ಏ ನಮ್ಮ ಹೋರ್ಗಳು ಇಲ್ಲೇ ಉರುಪೆದ್ದವು ಸಣ್ಣ ಹುಡುಗರ ಎಬ್ಬಸ್ತೀನಿ ತಡ್ಕೊರಪ್ಪ ಅವಸರ ಮಾಡಕ್ ಹೋಗ್ಬೇಡ್ರಿ ಎಬ್ಸಕ್ಕ ಬಂದಿನಿ ಎಬ್ಬಸ್ತೀನಿ ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳನು ನಮ್ಮ ನಾಟಕ ಕಾಲಗಂಧ ದಾರ ಕಟ್ಟನು ನಮ್ಮ ನಾಟಕ ಹುಡುಗ ಕಾಲಗಂಧ ದಾರ ಕಟ್ಟನು ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಬೇಡತಿ ಬೇಡ ಹೇಳ್ತೀನಿ ಕೇಳ ಚಿನ್ನ ತಡೀನ ಸ್ವಲ್ಪ ದಿನ ಹೇಳ್ತೀನಿ ಕೇಳ ಚಿನ್ನ ತಡೀನ ಸ್ವಲ್ಪ ದಿನ ನನ್ನ ಮುಂದೆ ಬಂದ ಗೆಳೆಯ ಹಾಜರಕ್ಕೆನ್ನ ನಾ ಯಾವ ದಿನ ಬೇಲ್ನೆಲ್ಲ ಹೊರ ಕೊಟ್ಟನ ನಮ್ಮ ಸೋಲಕ್ಕೆ ಮತ್ತಿನ ಅರ್ವಿನ ನಾ ಯಾವ ದಿನ ಬೇಲ್ನೆಲ್ಲ ಹೊರ ಕೊಟ್ಟನ ನಮ್ಮ ಸೋಲಕ್ಕೆ ಮತ್ತಿನ ಅರ್ವಿದತ್ತನ ಲಂಗ ಡೌನ ಮಸ್ತ ಕಾಂತಿ ಲಾವಣ್ಯ ಓ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಲಂಗ ಡೌನ ಮಸ್ತ ಕಾಂತಿ ಲಾವಣ್ಯ ನಿನ್ನ ಪೋ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಚಾಟುಮ್ಮರ್ ಕನ್ನ ಕರ್ತಿನ ನಾಚಿನ ಚಾಟುಮ್ಮರ್ ಕನ್ನ ಕರ್ತಿನ ನಾಚಿನ ಓಡಿ ಬಂದು ಲಾವಣ್ಯ ಬಂದ್ರ ಮಾಮನ ಆರಿಕ್ಸ ಗಾಡಿ ಚಿಲ್ಲ ಪಡದಂಗ 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 ಚಿಲ್ಲ ಪಡದಂಗ 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 ಮದಗಂತ ಮಾಮಗಳ ಬೆಕ್ಕೆ ಬೆಕ್ಕೆ ನೋಡುತ್ತಾರು ಮಣದಾಗ ಕೈಟಿ ದಡ್ಡ 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 ಮಣದಾಗ ಕೈಟಿ ದಡ್ಡ 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 ಏ ಮಾಮ 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 ಬುಲೆಟ್ ಮಾಮ ಐ ಮಾಮ ಐ ಮಾಮ 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 ಬುಲೆಟ್ ಮಾಮ ಹುಡುಗಿ ನಿನ್ನ ಗ್ಯಾರೇಜ್ನಾಗ ಹೌದಾ? ಬಿಡಲೇನು ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನು ನನ್ನ ಗಾಡಿ ಹೆಂಗ ಆಕತಿ ಮಣ್ಣದಾಗ ಏ ಹುಡುಗಿ ಹೋಗೋ ನಡೆ ಕಬ್ಬಿಣ ಪಡದಾಗ ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗೊಂಡಿ ಬಯಗೈಟ ತನ್ನ ಒಂಡಿ ಹೆಣ್ಣ ಹುಡುಗ ನಿನ್ನ ತಿಂಡಿ ಹತ್ತೈತಿ ತಂಡಿ ಬಿಚ್ಚ ನಿನ್ನ ಗೊಂಡಿ ಬಯಗೈಟ ತನ್ನ ಒಂಡಿ ಹೆಣ್ಣ ಹುಡುಗ ನಿನ್ನ ತಿಂಡಿ ಮ್ಯಾಲಿಂದ ಮ್ಯಾಲ ಏನದ ಹುಡುಕಿಂದ ಬುಡಕ ಏನ ನಡಬರ್ಕ ಜಾಗ ಏನೋ ಪುಲ್ಲ ಎಲ್ಲಿ ನೋಡಿದ್ರು ಅಲ್ಲ ತಮ್ಮ ಎಲ್ಲ ರಸಗುಲ್ಲ ಮ್ಯಾಲಿಂದ ಮ್ಯಾಲ ಹುಡುಕಿಂದ ಬುಡಕ ನಡಬರ್ಕ ಜಾಗ ಎಲ್ಲಿ ನೋಡಿದ್ರಲ್ಲಿ ಇಂದು ಎಲ್ಲ ಹೌಸಫುಲ್ಲ ಎಲ್ಲಿ ನೋಡಿದರಲ್ಲಿ ಹುಡುಗಿ ಎಲ್ಲ ಹೌಸಫುಲ್ಲ ಹಂಗಲ್ಲ ಮಾಸ್ತರ್ ಅದನ್ನ ಎಬ್ಸ್ತೀನಿ ಕೇಳಿಗ ಕೆಳಗಿಂದ ಕೆಳಗ ಮೇಲಿಂದ ಮೇಲ ಕೆಳಗಿಂದ ಕೆಳಗ ಮೇಲಿಂದ ಮೇಲ ನಡುವಿನ ಜಾಗ ಏನೋ ಸಪಲ್ಲ ಎಲ್ಲಿ ನೋಡಿದಲ್ಲಿ ಎಲ್ಲ ಹೌದ ಬಲ್ಲ ಬಲ್ಲ ಎಲ್ಲಿ ನೋಡಿದಲ್ಲಿ ಎಲ್ಲ ಹೌದ ಬಲ್ಲ ಬಲ್ಲ ಮಸ್ತ ನಿನ್ನ ಗಿಂಡಿ ಸರ್ಗ ಮುಚ್ಚಿಕೊಂಡಿ ಮಸ್ತ ನಿನ್ನ ಗಿಂಡಿ ಸರ್ಗ ಮುಚ್ಚಿಕೊಂಡಿ ಗಿಂಡಿ ಕೊಟ್ಟ ಬಿಡ್ಸಬಾರ ನನ್ನ ತಂದೆ ಸ್ವಲ್ಪ ಸರ್ಗ ನೋಡ್ತೀನಿ ಹುಡುಗಿ ನಿನ್ನ ಒಳಗಿನ ಗಿಂಡಿ ಕಡೆ ಹುಡುಗಿ ನೀನು ಹಳೆ ಮುಚ್ಚಿ ಸರ್ಗ ಹಾಕಿಕೊಂಡು ತರಕಾರಿ ಬೇಕೇನ್ರಿ ತರಕಾರಿ ತಾಜಾ ತಾಜಾ ತರಕಾರಿ ಯಾರಿಗೆ ಬೇಕು ಬಡ್ಡ ಬಡ್ಡ ಬರ್ರಿ ಪಟ್ಟ ಪಟ್ಟ ಅಂತ ಕೊಟ್ಟ ಬಿಡ್ತೀನಿ ಅಬಾ ಬಾ 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 ತಾಜಾ ತಾಜಾ ತರಕಾರಿ ಮಾರು ಹುಡುಗಿ
ನಡೀರ ಅವನ್ ದರ ಮುಗಿಸ್ರಿ ನಿಮ್ ದರ ಮುಗಿಸ್ರಿ ನೀನು ಒದ್ರಕತ್ತಿ ಅವನು ಒದ್ರಕತ್ತಾನ ಇರ್ಲಿ ನಾ ತರ್ದೀನಿ ನೀ ತಡ್ದಿ ನೀವು ಒಟ್ಟ ತಡ್ಕೊ ನೀನು ನಾ ತಡ್ಕೊ ಹಂಗಾದ ನಾವು ಮಾಸ್ತರ್ ಬಾ ಡೇಂಜರ್ ಅದ ಅಬಾ ಬಾ 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 ತಾಜಾ ತಾಜಾ ತರಕಾರಿ ಮಾರ ಹುಡುಗಿ ತರವಾರ ಉಣೆ ಬಂದೈತೆ ಅಂದ ಬಳಕ ತಡ ಮಾಡ್ದ ತಗೋಬೇಕ್ರಿ ಹುಡುಗಿ ತರಕಾರಿನ ಏ ಹುಡುಗಿ ಹಿಂಗ್ಯಾಕೆ ನಿಂತೀಯ ತೋರ್ಸ ನಿನ್ನ ತರಕಾರಿನ ಆಮ್ಯಾ ಮುಂದ್ ನೋಡೋಣಂತ ನಿಂದು ವ್ಯಾಪಾರನ ಏ ಹುಡುಗ ಹಂಗ್ಯಾಕ ನೋಡ್ತಿ ಹವರ್ರಿ ಫೀವರ್ ಬೇಕನ ನನ್ನ ತರಕಾರಿ ನೀ ನಾಳೆ ಸಿಂಗಾರಿ ತೋರ್ಸಕ್ ಒಲ್ಲೆ ಅಂತೇಳಿ ನಿನ್ನ ತರಕಾರಿನ ಮುಂದ ಹೆಂಗ್ ಮಾಡ್ಲಿ ನಿಂದ ವ್ಯಾಪಾರನ ತೋರ್ಸು 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 ಅಂತ ನಿಂಗ್ಯಾಕ ಬಡ್ಬಡ್ಸಾಕತ್ತೀಯೋ ಬೇಕಾದ್ರ ಕೈ ಹಾಕಿ ತಗೋಲ್ಲ ಹಂಗಂತಿ ಅಲೆ ತಡಿ ಒಂದ್ಸರ ಕೈ ಯಾಕೆ ನೋಡೇ ಬಿಡ್ತೀನಿ ಹೆಂಗದ ಒಂದ್ ತರಕಾರಿ ನೀ ಕೈ ಹಾಕ್ತಿ ಅಂತಂದ ನಾ ಒಳಗಿಟ್ಟ ಬಂದಿನಿ ತರಕಾರಿನ ಈಚೆಗೆಲ್ಲ ಮೆತ್ತಗ್ ಮಾಡಿದೆ ಅಂದ್ರೆ ಏನು ಮಾಡೋದು ಮುಂದೆ ಯಾರು ತಗೊಂಡಂಗಿಲ್ಲ ಹೌದನ ಮತ್ತೆ ಅಲ್ರಿ ಇವೇನ ಬರೀ ದುಂಡನದವಲ್ಲ ಯಾಕ ಇಲ್ಲ ನಿಮ್ಮ ಹತ್ರ ಉದ್ದನುವ ಈಗ ಆಗಿಲ್ಲಪ್ಪ ಆಮೇಲೆ ಆಗತ್ತಾನು ನೋಡ್ತೀನಿ ತಡ್ಕೊಂಡೈತೆ ಇವ ಉದ್ದುದನು ದುಂಡುಡನು ಕೇಳಾಕತ್ತಾನಂದ್ರೆ ಇವ ವ್ಯಾಪಾರ ಮಾಡಂಗಿಲ್ರಿ ಈ ಸಿಂಗಾರಿ ತಲೆ ಕೆಡಿಸಿ ಏನಾರ ಬಜಾರ್ದಾಗ ಮಾಡಕತ್ತಾಗ ನೀವು ಏನ್ ವಿಚಾರ ಮಾಡಕತ್ತಿಲ್ಲ ಸಿಂಗಾರಿ ಉದ್ದನು ಅಂದ್ರ ಬಾ ತಪ್ಪು ತಿಳ್ಕೊಂಡಿ ನಿನ್ನ ಹತ್ರ ನುಗ್ಗಿಕಾಯಿ ಅದಾವಿಲ್ಲ ಅಂತ ಕೇಳಿದೆ ಅಷ್ಟ ಏನು ನುಗ್ಗಿಕಾಯ ನಿನಗ ನುಗ್ಗಿಕಾಯಿ ತಿನ್ನುವ ಆಸೆ ಆಗೈತೆ ಅಂದ್ರ ಯಾಕ ಬದ್ನಿಕಾಯಿ ದುಂಡನು ತಿನ್ನುವ ಆಸೆ ಆಗಿಲ್ಲ ಏನ್ ನಿನಗ ಯಾಕೆ ಇಲ್ಲಿ ಬಿಡಲಿ ಸಿಂಗಾರಿ ಯಾಕೋ ಏನೋ ಒಂದ್ ನಮೂನಿ ದುಂಡು ತಿಂದು ಒಂದ್ ನಮೂನಿ ಕಾದುಳ್ಯದಾಗ ಐತಿ ಅದಕ್ಕೆ ನಿನ್ನ ಹತ್ರ ಸ್ಪೆಷಲ್ ಆಗಿ ನುಗ್ಗಿಕಾಯಿ ತಿನ್ನೋ ಆಸೆ ಆಗೈತೆ ನನಗ ಅವು ಇಲ್ಲಂದ್ರೆ ಏನ್ ಮಾಡುದು ಸದ್ಯಕ್ಕೆ ದುಂಡು ಅನ್ನೋ ಕೈ ಹಾಕಿದ್ರ ಆತ ಏ ಕೈ ಹಾಕಕ್ ಹೋಗ್ಬೇಡ ನೀ ನುಗ್ಗಿಕಾಯಿ ಕೇಳಾಕತ್ತಿ ನೀ ನುಗ್ಗಿಕಾಯಿ ಕೇಳುದು ನಮ್ಮ ಹತ್ರ ಇಲ್ಲ ಸರಿ ಸರಿ ದಾರಿ ಬಿಡ ನಾ ಹೋಗ್ತೀನಿ ಸಿಂಗಾರಿ ಹಿಂಗ ಅವಸರ ಮಾಡಿದ್ರಿ ಹೆಂಗ ಆಕತಿ ವ್ಯಾಪಾರ ಬ್ಯಾಡ ಅಂದ್ರೆ ಏನಾತ ಬೆಲ್ಲದಂತ ಒಂದ್ ಎರಡು ಮಾತ್ರ ಮಾತಾಡಲ್ಲ ಬೆಲ್ದಂತ ಎಣ ಬಿಕನಾಸಿ ಹಳೆ ಬಿಕನಾಸಿ ಬೆಲ್ದಂತ ಮಾತಾಡಕ ನಾ ಏನ ನಿನ್ನ ಸ್ವಾದರ ಸೊಸಿ ಮಾದೆ ಕೊಡಬೇಡ ನಿಧಾನ ಸಿಂಗಾರಿ ಸಿಟ್ಟಿಲಿ ಬರಬೇಡ ಈ ನನ್ನ ಮ್ಯಾಗ ನೀ ಏರಿ ಈ ಸುಂದರನ ಪ್ರೀತಿ ಒಳಗ ಸಿಕ್ಕ ಬಿದ್ದರ ಜಾರಿ ಆಳದಂಗ ನಿನ್ನ ಬುಟ್ಟ್ಯಾಗಿರು ತರಕಾರಿ ಹಾ ನೀವು ಐತಲ್ಲ ಮೆಲ್ಕ ತಕ್ಕಾರಿನಪ್ಪ ಮಾಡಿ ಮತ್ತ ಈ ಸಿಂಗಲ್ ಕೈ ಹಾಕಾಕತ್ತ ನೀವ ಇವನ್ ಗೊತ್ತಾಗೈತೆ ಎಲ್ಲ ಸಡಗರ ನಮ್ಮಪ್ಪ ಐತಲ್ಲ ಇವನ್ ಜೋಡಿ ಏನಾರ ನಿಂತಿದ್ ಗೊತ್ತಂದ್ರ ಕಾಲ ಮುರಿತ ನಮ್ಮಪ್ಪ ಏ ಸಿಂಗಾರಿ ನಿಮ್ಮ ಅಪ್ಪ ಕಾಲ್ ಮುರಿಕಿ ಮೊದಲ ನೀ ನನ್ನ ಕೈ ಹಿಡಿದು ನೋಡುವಂತ ಸಾರಿ ನಿಮ್ಮ ಅಪ್ಪ ಈ ಕಾಲ್ ಮುರಿತಲ್ಲ ಅದ ಕಾಲ್ ತೊಳೆದು ಕನ್ಯಾದಾನ ಹೆಂಗ್ ಮಾಡ್ಕೊಡ್ಬೇಕು ಅನ್ನೋ ಚೆನ್ನಾಗ್ ಗೊತ್ತೈತಿ ಟೇಲರ್ ಸುಂದ್ರಗ ಏನ ಕನ್ಯಾದನ ಇವ ಏನಾರ ನಿಂತಂದ್ರೆ ಏನ ಸ್ವಲ್ಪ ಹಂದರ ಹಾಕಕ ನೋಡ್ತಾನ ಇವನಿಂದ ಹೆಂಗಾರ ಪಾರ್ ಆಗ್ಬೇಕಲ್ಲ ನಾನು ಏನು ಮಾಡುದು ಅಂತೀನಿ ನೀ ಏನು ಮಾಡ್ಬೇಡಲಿ ನನ್ನ ಸಿಂಗಾರಿ ಮನಸ್ಸು ಕೊಟ್ಟು ನೋಡು ಒಂದು ಸಾರಿ ಈ ಸುಂದ್ರ ನಿನಗ ಮಾತನ ಬರಬ್ಬರಿ ಇವಾಗ ಹೆಂಗಾರ ಪ್ರೇಮದ ಹುಚ್ಚ ಹಿಡ್ದತಿ ಇವ ನನ್ನೇನು ಬಿಡಂಗ ಕಾಣಂಗಿಲ್ಲ ಈ ವರ್ಷ ನಾ ಹೆಂಗಾರ ಐತಲ್ಲ ಇವ ಅಂಕರ ಟೇಲರ್ ಅದಾನ ಇವನ್ ತಾಕ ಮಸ್ತ್ ಮಸ್ತ್ ಅರ್ಬಿ ಹೊಡಿಸ್ಕೊಂಡ ಇವನ ಕೈ ಬೋಳಿಸಿ ಬಿಟ್ಟಾತ ಹಂಗಂಗ ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಒಂದ್ ಡ್ಯಾನ್ಸ್ ಮಾಡಿದ್ರೆ ಏನಾಗತ್ತ ನಂದಿನ ಗಂಟ ಹೋಗತ್ತಾನ ಯಾವಸ್ ಯಾವಸ್ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಒಟ್ಟ ಆಗ್ಬೇಡಪ್ಪ ಅಟ್ಟಾಗ ತ್ರಾಸ ಮಾಡ್ತೀನಿ ಕನಸಿನ್ಯಾಗ ಕರೆದಂಗ ಕತಿ ಆ ನನ್ನ ಗೆಳೆಯರ ಗಜ್ಮಾಕ ನೀ ಬಾರ ಮಾತಾಡ ಅಂತ ಹುಡುಗ ಅಲ್ಲ ನಾನು ಏನಿದ್ರು ಬದಲ ಹುಟ್ಟಿದ ಊರಿಗೆ ಹೋದರ ನನ್ನ ಕತ್ತಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟದ ಮಾಗತಿ ಹೋತಾರ
ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಾ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಾ ದೂರ ಕನಸಿನ್ಯಾಗ ಕರ್ದಂಗಕ್ಕತೆ ಆ ನನ್ನ ಗೆಳೆಯಾರ ಈ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ತೊಡಿಸಿದ ಕಾಲ್ಗೆ ಜಗಯ್ಯಾರ ಬಿಚ್ಚಿ ಒದಗಿನ ಮನೆಯಾಗ ಅಂಗೆಯ ಮಾತ ಮನಗಂಡ ತುಂಬಿಕೊಂಡಿ ನಿನ್ನ ತನೆಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿರ ಹಚ್ಕೊಂಡ ಕತ್ತಲಿಗೆ ಸುಳ್ಳೊಂದು ಸೊಟ್ಟೊಂದು 7 ಮಂದಿ ಬಾಯಿಗೆ ಹಾಕಕತ್ತೀಯೇನು ಹೊಲಿಗೆ ಸಿಗರೇಟ್ ಸೇತೀನಿ ಸರಾಗ ಕುಡಿತೀನಿ ಅದು ನಿಂಗು ಗೊತ್ತೈತಿ ರೊಕ್ಕಿನವ ನಾನಲ್ಲ ಸೊಕ್ಕಿನವ ನಾನೆಲ್ಲ ಬಡತನ ಬಾಳೈತಿ ಊರ ಬಿಟ್ಟ ದೂರ ಬಂದಿದೆ ಮಂದಿ ಕಣ್ಣಗ ನಡ್ಡ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನ್ಯಾಗ ಕರೆದಂಗಕ್ಕತಿ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಒಂದರ ಗಜಮಕ ಬಾರ ಹುಡುಗಿ ಹೋಗಲು ಎಲ್ಲಾರ ನಾನು ನೀನು ಕೂಡಿ ಹೋಗಲು ಒಮ್ಮೆ ಹಳದಾಗ ಎಲ್ಲಾರ ಸುಂದ್ರ ಅಂತ ಈ ಸಿಂಗರಿಗೆ ಜೋಡಿ ಆದಿ ಅಂದಂಗಾತ ನೀನು ಕೂಡ ಡ್ಯಾನ್ಸ್ ಮಾಡಿದ್ ನಮ್ಮ ಅಪ್ಪ ಕಿತ್ತಪತ್ತ ನೋಡಿದ್ ಕಿತ್ತಪತ್ತನ ಮಾಡ್ತಾನ ಮನ್ಯಾಗ ಜಲ್ದಿ ಹೋಗೋಣ ಬಾ ನಾ ಇನ್ನು ಹೋಗ್ಬರ್ತೀನಿ ನೋಡಿ ಓಯ್ ಬಾ ನನ್ನ ಸಿಂಗಾರಿ ನಿಮ್ಮ ಅಪ್ಪ ಶೆಟ್ಟಿಗೆ ಮೂಗಿ ತುಪ್ಪ ಹಚ್ಚೋದು ಚೆನ್ನಾಗಿ ಗೊತ್ತತಿ ಟೇಲರ್ ಸುಂದ್ರಗ ಕೋಟು ಅಲ್ಲಿ ಹಾಕೊಂಡಂದು ಚುಟ್ಟು ಆರ್ಯಾರ ಶಂಕರಪ್ಪನ ನಾಯಿ ಬೆನ್ ಹತ್ಬಿಟ್ಟೈತಿ ಪ್ಯಾಂಟು ಶರ್ಟ್ ಹಾಕು ಹೊತ್ನ್ಯಾಗ ಏನು ಮಾಡ್ತಿದ್ದಿಲ್ರಿ ಇವ್ನ ಹಾಕೊಂಡ್ರೆ ಏನಾಗ್ತೈತೆ ನಾವು ನಾಯಿ ಹುಟ್ಟಿದ್ದ ಹತ್ತಿ ಯಾಕೆ ಹಚ್ಚಲ್ಲಂತಿ ಸಿಂಗಲ್ ಆಗಿ ನನ್ನ ಮಗಳು ಸಿಂಗಾರಿ ಸಿಕ್ಲಂದ್ರ ಈ ಸೀತಾಪತಿ ಮೂಗಿಗೆ ತುಪ್ಪ ಹಚ್ಚೋಡ್ದ ಬಿಟ್ಟು ಹೋಗ್ವಾ ಇವನವನ ಈ ನನ್ನ ಮಗ ಶೆಟ್ಟಿ ಇತ್ತಾಗ ಪ್ರವೇಶ ಮಾಡಿದಂದ್ರ ಇವತ್ತ ನಮ್ಮ ಕೆಲಸ ಆಡಿ ಹಿಡಿದಂತ ಗ್ಯಾರಂಟಿ ಪಿಂಡ್ರಿ ಮಗನ ಅಡ್ಡಿದಾರಿ ಹಿಡಿತೈತ್ಲಿ ಯಾವ ಸುರ್ದಾಗ ಹುಟ್ಟಿ ಸೋ ಮಗನ ನೀ ಹಿಂಗ ನನ್ನ ಮಗಳು ಜೋಡಿ ಬಜಾರ್ದಾಗ ಗುಸು ಗುಸು ಮಾತಾಡಕತ್ತಿ ಅಂದ್ರ ಅದು ಏನಾರ ಗದ್ಲ ಎಬ್ಸು ಮಗನ ನೀನು ಅಲ್ಲ ಯಪ್ಪ ಈಗ ಏನಾಗೈತಂತ ನಿಂಗ ಮಾತಾಡಕತ್ತೀವ ಯಪ್ಪ ಏನಾಗೈತೆ ಸ್ವಲ್ಪ ತಡ ಬಂದಿದ್ರ ಆಗಬಾರ್ದಾಗಿತ್ತು ಅದನ್ನ ಮತ್ತಕ ವಿಚಾರ ಮಾಡ್ಬೇಕಾಯ್ತ್ರಿ ನೀವು ಒಂದ್ 5 ನಿಮಿಷ ಬಿಟ್ಟು ಬರ್ಬೇಕಾಯ್ತು ಅಂದ್ ಗೊತ್ತಾಯ್ತು ಅಷ್ಟೊಂದು ಪವರ್ ಏನು ಮಾಡಕ್ಕಾಗಲ್ಲ ನಿಂತಾಕ ಸ್ವಲ್ಪ ತಡ ಬಂದಿದ್ರ ಆಗಬಾರ್ದು ಆಗಿತ್ತು ಬೇಡವ್ವ ಬೇಡ ಈ ಬಜಾರ ತಿರುಗುವುದು ಬೇಡ ತರಕಾರಿ ಮಾರೋದು ಬೇಡ ನನ್ನ ಮಾನ ಮರ್ಯಾದೆ ತೆಗೆದು ಬೇಡ ನಡಿ ನಿಮ್ಮ ಅವನ ಮನೆಗೆ ಯಾಕ್ರಿ ಶೆಟ್ರ ಸಿಟ್ನ್ಯಾಗ ಏನೇನಾರ ಮಾತಾಡ್ತಿರಲ್ರಿ ನೀವು ತಿಳ್ಕೊಂಡಂಗ ಏನು ನಡೆದಿಲ್ರಿ ಏನು ನಡೆದೇ ಇಲ್ಲ ನಿಮ್ಮ ಅವನ್ ಗಿಟ್ ನನ್ನ ಮಗನ ನಡಿತೈತಿ ಸುಮ್ನ ಬಿಟ್ರ ನಡು ರಸ್ತಾದಾಗ ನಡಿಬಾರ್ದ ನಡಿತೈತಿ ಏನೋ ಹೋಯ್ತಿಲ್ಲ ಅಪ್ಪ ಆಗ ತುರ್ಕುಲೆ ಮತ್ತೆ ತುರ್ಕಿದೆ ಚುಚ್ಚಪ್ಪ
ಬೇಷಾಗ ಚುಚ್ಚೆ ಕಳಸವು ಆದ್ರೂ ತುಪ್ಪ ತಿನ್ ಸೆಟ್ಟಿಗೆ ಬಾ ಡೌಟ್ ನೋಡ್ರಿ ಮುದ್ದಿನ ಮ್ಯಾಗ ಅಂತೀನಿ. ಡೌಟು ನನ್ನ ಮಗಳ ಮೇಲೆ ಅಲ್ಲೇ ಮಗನ ನಿನ್ನ ಮ್ಯಾಗ ಗಿನಿ ಹಂಗಿರು ನನ್ನ ಮಗಳಿಗೆ ಗಿಡಗ್ ನಂಗಿರು ನಿಮ್ಮ ನೀ ಎಲ್ಲಿ ಬೆನ್ ಹಚ್ಚಿ ಬಿಡ್ತೀಯ ಅಂತ. ಯಪ್ಪ ಯಾಕೆ ವಿಚಾರ ಮಾಡ್ತೀನಿ ನೀನೆ ಈ ಗಿಣಿಗೆ ಗಿಡಗ ಹತ್ತ ಬೆನ್ನ ಹೆಂಗ ಹಾರಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀ ಯಾಕೆ ವಿಚಾರ ಮಾಡ್ತೀನಿ? ನಡಿ ಮನೆಗೆ ಹೋಗೋಣ. ಯವ್ವ ಮಗಳ ಏನಪ್ಪ ಗಿಡ ಹಾರಿಸ್ತು ಅಥವಾ ಗಿಡಗಿನ ಕೈ ಹಿಡಿದು ಆರ್ಯೋಕು ಯಾರಿಗ್ ಗೊತ್ತು? ನೀವು ಉಪದೇಶ ಮಾಡೋದು ಬೇಡ, ನಡಿ ನಿಮ್ಮ ಮನೆಗೆ. ನೋಡ್ರಿ ನಮ್ಮ ಅಪ್ಪಗ ನಾ ಏನ್ ಹೇಳಿದ್ರು ಬರೇ ಡೌಟ ಪಡ್ತಾನ ನಮ್ಮಪ್ಪ. ಅಲ್ರಿ ಈ ಕತಿಯಾಗ ಐತಲ್ಲ ಇವನ ಕೈ ಹಿಡಿದ ಅಂತಂದು ಏನಾರ ಕವಿ ಬರ್ತಿತ್ತಂದ್ರ ನಮ್ಮ ಅಪ್ಪರ ಏನ್ ಮಾಡ್ತಾನ ಅಂತಾನೆ. ಮತ್ತೇನ್ ಗುಣಗಾಕತ್ಯ ನಿಮ್ಮ ನಾಳೆ ನಡಿ ಮನೆಗೆ. ಯಪ್ಪ ಅಟ್ಯಾಕ ಸಿಟ್ಟಿಗೆ ಬರ್ತಿತ್ತು ತಡ್ಕೋರ ಯಪ್ಪ ಹೋಗುಣ. ಯಾರದಿರಪ್ಪ RCB ಫ್ಯಾನ್ಸ್? ತಡ್ಕೋರ ನೀ ಏನು ಬಗಲ ಬಂದ್ ಕುಂತಂಗ ಅಲ್ಲ ಯಾರದೆ ಮತ್ತೆ ಇಲ್ಲೇ ಮಕ್ಳು ಇಟ್ಕೊಂಡು ಯಾರದೆ ಅಂತ ಕೇಳ ಈ ನಮ್ಮನಿ ಕೆಣ್ಣಿ ಬರ್ಕೊಂಡ್ ಬಂದಿನಿ. ಮತ್ತೆ RCB ಫ್ಯಾನ್ ನಾನ್ ನೋಡಿಲ್ಲ ಅದಕ್ಕೆ. ನೋಡು ಇನ್ನೊಂದ್ ಬಿಟ್ಟು ಇನ್ನೊಮ್ಮೆ ನೋಡು ಯಾರು ಬೇಡ ಅಂತಾರ. ಒಲ್ಲಪ್ಪ ನಾ ಹಂಗೆಲ್ಲ ನೋಡಂಗಿಲ್ಲ. ಇನ್ನು ಅದಿರ ಯಾರು ಇಲ್ಲ, ನೀವ್ ಅಷ್ಟ ಅದಿರನ? ಏನ್ ಎಲ್ಲರೂ ಕರ್ಕೊಂಡ್ ಬಂದ್ಬಿಡ್ರಿ. ಬಡ ಬಡ ಕರ್ಕೊಂಡ್ ಬರ್ರಪ್ಪ. ಯಾರು ಅದಿರಿ ಜಲ್ದಿ ಬರ್ರಿ. ಏನಪ್ಪ ಅದ ಹಂಗ ಬರ್ತೀನಿ ಅಂದ್ರಲ್ಲ ಎಲ್ಲ ಎದಕ್ಕ ಬರುದು? ಹಂಗ ಹಂಗ ಎದಕ್ಕ? ನಾವದಿವಿ ಅಂದ್ರಲ್ಲ ಅದಕ್ಕ ಹಿಂಗ ಹಂಗದಿ ಅಂತ ಮತ್ತೆ ಇವನೊಂದು ಇಷ್ಟು ಮಂದಿಯಾಗ ಕೈ ಬಿಟ್ಟಿಲ್ಲೇ ಮುಂದ ಹಂಗಲ್ಲೇ ಮಗನ. ನಿನ್ನಂಗ ನಮ್ಮ ಅಪ್ಪ ಹುಚ್ಚನ ಮಾಡಿ ಏನ ನೋಡಾಗ ಎಲ್ಲರಿಗೂ ಬಾ ಬಾ ಅಂತ ಕೈ ಮಾಡಿ ಕರೆಯಕತ್ತಾನ. ಅದಕ್ಕಂದ್ಯ ಅಂದ್ರ ನಿಂದ ಏನಾರ ಗುಮ್ಮಾಕಿರ್ಬೇಕು ಅದಕ್ಕ ಕಡೆಯಕತ್ತಾನ. ನೋಡಿ ಮಗಳ. ಹೋಗೋಣ ಪಪ್ಪ, ಏನವ್ವ ಹೋಗೋಣ. ಮತ್ತೆ ನಿಂದತ್ಯ ನಿಮ್ಮ ಅವನು ಹೋಗಿನ ಅಲ್ಲ ಯಪ್ಪ ನೀ ಹೇಳಕ್ ಕೊಡಕತ್ತಾನ ಹೋಗಿ ಬೇವ ಹೋಗಿನ ಹೋಗಿನ ನಿಮ್ಮ ಅವನು ಮತ್ತೆ ಹೋಗಿನ ಮಳಿ ಅವ್ ಮಾಸ್ತರ್ ಎಬ್ಬಿಸ್ಬೇಕ ಬೇಡ ಬೇರೆ ನಾನ ಹೋಗಿಲ್ಲ. ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತ ಸಣ್ಣ ಕೂಸ ಎಲ್ಲ ನಾರ್ಮಲ್ ಆಗ್ತಾರೆ. ಏನ ಬೆಳೆಸಿದ ಮಾವನಿ ಪೀಸ ನೋಡಿನಿ ಆಗಿನ ಸುಸ್ತ ಕಳಿಸಿಕೊಡು ನೀನು ಒಂದ ತಾಸ. ಮಾವನಿನ ಮಗಳತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೂಸ. ಮಾವನಿನ ಮಗಳತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೂಸ. ಏನ ಕಟ್ ಮಸ್ತ್ ಬೆಳೆಸಿದ ಪೀಸ ನೋಡಿನಿ ಆಗಿನ ಸುಸ್ತ ಹೋಗಿತ್ತು ನನ್ನ ಶಿಸ್ತ. ನೋಡಿನಿ ಆಗಿನ ಸುಸ್ತ ಹೋಗಿತ್ತು ನನ್ನ ಶಿಸ್ತ. ಜಿಂಕಿ ಮರಿ ನೀನು ಬಾರ ನನ್ನ ಗಿಳಿಯ ಒಂದು ಸೇರ ನಾನು ನಿನ್ನೀಗ ಕೂಡಿನ ಹಾಡಿ ಅದಕ್ಕೆ ಮೈಯ ಜುಮ್ಮು ಸಿಕ್ಕರೆಗೆಲ್ಲ ಹೊರಪ. ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೂಸ. ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೂಸ. ಏನ ಕಟ್ ಮಸ್ತ್ ಬೆಳೆಸಿದ ಪೀಸ ನೋಡಿನಿ ಆಗಿನ ಕೂಸ ಎತ್ತಲಿನ ಜಾತ ಡ್ಯಾಡಿ ಎಲ್ಲೋದೆ ಯಪ್ಪ? ಇಲ್ಲೇ ಅದಾನ ಯಪ್ಪ. ಏನವ್ವ ಅದಿಯ ಹೋಗಿ ಅದಿನ್ಯಾಯವ್ವ ನಿಮ್ಮವನು ಎಷ್ಟು ಲೋಕ ಸಾಯ್ಬಾರ್ದು ಎಲ್ಲಿಂದ ಕಳಿಸ್ತೀನಿ ಅಂತ ಮೈ ಇಲ್ಲ ಹಳೆಪ್ಪ ಯಪ್ಪ. ನಾವ್ ಹೋಗೋಣ ಬಾ, ಟೈಮ್ ಆಗೈತಿ. ನಡಿಯ ನಿಮ್ಮವನ ಬಾ ಮಗಳ ಮಣ್ಣಿಗೆ ಹೋಗೋಣ ನಾಯಿ ಬರತಾವು ಹಾಜಾಗ. ಬಾ ಮಗಳ ಮಣ್ಣಿಗೆ ಹೋಗೋಣ ನಾಯಿ ಬರತಾವು ಹಾಜಾಗ. ನಾಯಿ ಬರತಾವು ಹಾಜಾಗ ಕರೆಕೊಂಡಕ್ಕವು ಸಂಧ್ಯಾಗ. ನಾಯಿ ಬರತಾವು ಹಾಜಾಗ ಕರೆಕೊಂಡಕ್ಕವು ಸಂಧ್ಯಾಗ. ಸಾವಿರ
ಹಳ್ಳಿಯ ಸರದಾರ ಬಂದ ನೋಡೋ ವಿರಾಟಿರ ಅಮೀರ ಹಳ್ಳಿಯ ಸರದಾರ ಬಂದ ನೋಡೋ ವಿರಾಟಿರ ಹೊರದಿದೆ ಕಾಲ ಹೊಸದ ಛಾಲ ಮುಗಿಯುವುದು ನಿನ್ನ ವೇಷವ ಕಳೆದು ಹಾಕಿದ ಮೇಲೆ ಗೌರವ ನಿನಗಿಲ್ಲ ಅಮಾನವ ಗೌರವ ನಿನಗಿಲ್ಲ ಎಚ್ಚರಿಕೆ ಮಾನವ ಎಚ್ಚರಿಕೆ ಮಾನವ ಎಚ್ಚರಿಕೆ ಕರಿಯಾ कितना गोली है इसमें ಒಂದು ವೇಳೆ ಅವರು ಮಾಡಿಕೊಳ್ಳಲಿದ್ದ ಏನು ಮಾಡುವುದು ಒಂದು ರಿನವಾಲಿಗೆ ಬಂದಿದೆ ಡಿಸಿ ಆಫೀಸ್ಗೆ ಹೋಗಿ ರಿನವಲ್ ಮಾಡಿಸ್ಕೊಂಡು ಬಾ ಮಗನ ಆಯ್ತು ಸರ್ ಹೌಲ ಹೌಳ ನಾನಿವೂರ ಮಾಲಿಗೌಡ ಇಲ್ಲಿ ನಂದೇ ಅಧಿಕಾರ ನಂದೇ ನ್ಯಾಯ ಒಂದು ವೇಳೆ ನನಗೆ ವಿರುದ್ಧ ನಿಂತರೆ ನುತ್ತು ನೂರಾಗಿ ಹೋಗುವುದು ಆ ಶತ್ರುಗಳ ಸಂಸಾರ ಆದರೆ ಆ ಬಡ ಕುನಿ ಚಂದ್ರಕಾಂತನಿಗೆ ಹಣದ ಆಸೆ ಹಚ್ಚಿ ಅವರ ಹೆಂಡತಿ ಎಂಬಿಕಾಳನ್ನು ತೀಸಿಕೊಳ್ಳದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಯಸೂರ್ಯಗೌಡನೇ ಅಲ್ಲ. जब मैं बोलता हम नहीं करता हम नहीं जब मैं बोलता हम नहीं करता हम नहीं जब नहीं करता हम नहीं ಜೈ ಸೂರ್ಯಮ್ಮನ ನಾಮಾಂಕಿತವನ್ನು ಹುಟ್ಟು ಹಾಕಿ ದಿನ ದಿನಕ್ಕೂ ಕೋಟಿ ಕೋಟಿ ಹಣವನ್ನು ಒಟ್ಟಿ ಅಂತಃಪುರದ ಮೆಟ್ಟಿರುವ ಈ ಕಲಿಯುಗದ ನಾಯಕರ ಹಲೋ ಜಮೀನ್ದಾರ್ ಜಯಸೂರ್ಯ ಸ್ಪೀಕಿಂಗ್ मैं कीर्तिलाल ಮಾತನಾಡಕ್ಕೆ ನಾ ಫ್ರೆಂಡ್ చెప్పండి ఫ్రెండ్ ఎలా ఉన్న బాగున్నావా मैं चला బాగుంది ఫ్రెండ్ రండి ఫ్రెండ్ వెల్కమ్ టు కర్ణాటక ಆಂಧ್ರದಿಂದ ಕನ್ನಡನಾಡಿಗೆ ನನ್ನ ಬಾಲ್ಯ ಸ್ನೇಹಿತ ಕೀರ್ತಿರಾಜ ಬರ್ತಾ ಇದ್ದಾನೆ ಅವನಿಗೆ ಕಾರು ಕಳಿಸಿ ಸ್ವಾಗತಿಸಬೇಕು ಈ ಅಬ್ಬಿಗೇರಿ ಗ್ರಾಮಕ್ಕೆ ಹೇಳಿ ಬಾಸ್, ಈ ರೋಷಾಗ್ನಿ ಆಕ್ರೋಶದ ತಾಪದಿಂದ ಮತ್ತೆ ಯಾರ ಮನೆಗೆ ಕೆಚ್ಚು ಹಚ್ಚಬೇಕು ನಿಮ್ಮ ಸೇಡಿನ ಕಿಡಿಯಿಂದ? ಬಲೆ ರೋಷಾಗ್ನಿ ಬಲೆ ಈ ಸೂರ್ಯನ ವೇಗದ ಕೆಳಗಿನಿಂದ ಉತ್ಪತ್ತಿಯಾದ ಶಕ್ತಿ ಅದು ಈ ರೋಷಾಗ್ನಿ. ನೋಡಿ ಬಾಸ್, ನೀವು ಸ್ಮಗ್ಲಿಂಗ್ ಕೆಲಸದ ನಿಮಿತ್ತ ನೀವು ದುಬೈಗೆ ಹೋಗುವ ಎಲ್ಲ ಸಿದ್ಧತೆಯನ್ನು ಮಾಡಿದ್ದೇನೆ, ತೆಗೆದುಕೊಳ್ಳಿ ಬಾಸ್. ಅಗ್ನಿ, ನಾನು ಸ್ಮಗ್ಲಿಂಗ್ ವಿಷಯವಾಗಿ ದುಬೈಗೆ ಹೋಗಬೇಕು. ನಮ್ಮ ಕೆಲಸ ನೋಡಲು ಕೀರ್ತಿರಾಜ ಬರ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಕಾರ್ ತಗೊಂಡು ಹೋಗಿ ಅವನು ಕರೆದುಕೊಂಡು ಬಾ. ಓಕೆ ಬಾಸ್,
ನೀವು ದುಬೈಗೆ ಹೋಗಿ ಬನ್ನಿ. ಬೇಗ ಹೋಗಿ ಕರೆದುಕೊಂಡು ಬರುವೆ ನಿಮ್ಮ ಸ್ನೇಹಿತನನ್ನು. ಹೆಚ್ಚು ಹೆಚ್ಚು ಜೇದ ಹಾದಿಗೆ ಕಾರಣವ ಈ ಜಮೀನ್ದಾರ್ ಜಯಸೂರ್ಯಗೌಡ ಈ ಪುಟ್ಟ ಹಳ್ಳಿಯಿಂದ ಪಟ್ಟಣವರೆಗೂ ಬೂದುಗ ಲೋಕಸಭೆ ಸ್ಥಾಪಿಸಿ ಸುತ್ತಾಗಿ ನಾನೇ ಜಮೀನ್ದಾರನಾಗಿ ಮೆರೆದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಯಸೂರ್ಯಗೌಡನೇ. ಶಂಭೋ ಶಂಭೋ ಶಿವ ಶಿವ ಶಂಭೋ 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 ಶಿವ ಶಿವ ಶಂಭೋ ಉತ್ತರನ ಮೂರನ ಕಣ್ಣನು ಬಿಗಲಿ ಒಂದಿಗೆ ಸಾದಿ ನಾಟದ ಗಗಲಿ ತಿರಗೋ ನೀ ತಿರಗೋ ಶಂಭೋ ಶಂಭೋ ಶಿವ ಶಿವ ಶಂಭೋ. ಅಗ್ನಿ 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 ಎಂದರೆ ದಿ ಮೋಸ್ಟ್ ಡೇಂಜರಸ್ ಇನ್ ದಿ ವರ್ಲ್ಡ್. ಭಕ್ತಿಯಿಂದ ಪೂಜಿಸಿ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚಿದರೆ ಮನೆ ಬೆಳೆಯುವುದು. ಆದರೆ ಜಯಸೂರ್ಯ, ಈ ಅನಾಥ ಮಗುವಿಗೆ ಅಗ್ನಿ ಎಂದು ಹೆಸರಿಟ್ಟ ಮಾತ್ರಕ್ಕೆ ನೀನೇನು ಮಹಾಪುರುಷನಲ್ಲ. ಊರಿಗೆ ನಾನೊಬ್ಬನೇ ಗೌಡನೆಂದು ಗರ್ಜಿಸುವೆಯಲ್ಲ. ಮದವೇರಿದ ಮಾನವನಾಗಿ ಮೆರೆಯುತ್ತಿರುವ ನಿನಗೆ ಮೃತ್ಯು ನಾನಾಗುವನೆಂದು ನಿನಗೆ ಗೊತ್ತಿಲ್ಲ. ಮುಂದೊಂದು ದಿನ ನಿನ್ನ ಸಿರಿತನದ ಸೊಕ್ಕನ್ನು ಅಡಗಿಸಲೆಂದು ಹುಟ್ಟಿಸಿದ್ದಾನೆ ಆ ಕವಿ ಬ್ರಹ್ಮ ಈ ಅಗ್ನಿಯನ್ನು. ನಿನ್ನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಸರ್ವಾಸ್ತಿಯನ್ನು ಕಬಳಿಸಿ ಆ ಸರ್ವಾಸ್ತಿಗೆ ನಾನೇ ಅಧಿಪತಿಯಾಗದಿದ್ದರೆ ಮೇರ ನಾಮ್ ಅಗ್ನಿ. ಅಗ್ನಿನೇ. ಅಣ್ಣ, ಇದೇನಣ್ಣ ಮನೆಯಲ್ಲಿ ವಿಶೇಷ ದಿನವಂದು ಹೇಳಿ ನನ್ನನ್ನು ಈ ಪಾರ್ಕಿಗೆ ಕರೆದುಕೊಂಡು ಬಂದಿದೆಯಲ್ಲ ಅಣ್ಣ, ಅದು ಏನಿದೆ ಅಣ್ಣ ವಿಶೇಷ ದಿನ? ಸುಜಾತ, ನಮ್ಮಿಬ್ಬರ ಜಲಬದಿರುವಂದ್ರೆ ತಪ್ಪಾಗದಮ್ಮ ಈ ತಂಪು ತುಂಬಿದ ತಾಣದಲ್ಲಿ. ಅಣ್ಣ, ಅಂದ್ರೆ ಏನು ಮಾತನಾಡ್ತಾ ಇದೆಯಣ್ಣ ನೀನು ಹೇಳ್ತಿರುವುದು ಒಂದು ಅರ್ಥವಾಗ್ತಾ ಇಲ್ಲ. ಅದೇನಂತ ಹೇಳಣ್ಣ. ಬಹು ಮುಖ್ಯವಾದ ವಿಷಯವಡಿಗಿದಮ್ಮ ಈ ತಂಪು ತುಂಬಿದ ತಾಣದಲ್ಲಿ 15 ವರ್ಷದ ಹಿಂದೆ ನಿನ್ನ ತಂದೆ ತಾಯಿಯನ್ನು ನಿನ್ನ ಬಿಟ್ಟು ಹೋದಾಗ ಈ ಅನಾಥನಿಗೆ ನೀನು ಸಿಕ್ಕ ಸ್ಥಳಮ್ಮ ಇದು ಸ್ಥಳ. ಎತ್ತವರಿಗೆ ಬೇಡವಾದ ಈ ನಿನ್ನ ತಂಗಿ ಕೂಡ ಅವಳನ್ನು ಕರೆದುಕೊಂಡು ಬಂದು ನನ್ನನ್ನು ಇಲ್ಲಿವರೆಗೆ ನೀನು ಜೋಪಾನ ಮಾಡಿದ್ದೆ ಅಲ್ಲ. ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಪುಣ್ಯವಂತನ. ಸುಜಾತ, ಅನಾಥನ್ನು ಕೊರೆಗೆ ಏಕೆ ಸುಜಾತ? ನಾವಿಬ್ಬರು ಒಂದೇ ತಾಯಿ ಗರ್ಭದಲ್ಲಿ ಜನಿಸದಿದ್ದರು ಸ್ವಂತ ಅನ್ನ ತೆಗೆರುತ್ತೆ ಬಾಳು ನಾಯಿ ಜಗದಲ್ಲಿ. ಆಯ್ತಣ್ಣ, ಎಂದೆಂದಿಗೂ ಈ ಇಷ್ಟ ಬಂದು ಯಾವುದ ಕಾರಣಕ್ಕೂ ದೂರ ಮಾಡದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಾಗಿದೆ ಅಣ್ಣ. ಸುಜಾತ, ದಿನವಿಡೀ ನಿನ್ನ ಮುಖದಲ್ಲಿ ಇದೇ ರೀತಿ ಆನಂದದ ಹೊನಲು ತುಂಬಿ ತೇಲುತ್ತಿದ್ದರೆ 100 ವರ್ಷ ಬದುಕಿದಷ್ಟು ಸಂತೋಷ ಈ ನನ್ನನಿಗೆ. ತಾಯಿಯ ಪ್ರೀತಿಯನ್ನು ಕಾಣುತ್ತ ನಾನು ಕೂಡ ಒಬ್ಬಳ ಅನಾಥವಾಗಿ ಜೀವನನ್ನ ಕಳೆದುಕೊಳ್ಳಬೇಕಾದರೆ ತಂದೆ ತಾಯಿಯವರನ್ನು ಮೀರಿಸಿದ ಪ್ರೀತಿಯನ್ನು ತೋರಿಸಿದೆಲ್ಲ. ನಿನ್ನಂತ ಅಣ್ಣನನ್ನು ಪಡೆದ ನಾನು ಭಾಗ್ಯಶಾಲಿ. ಸುಜಾತ, ದಿನವಿಡೀ ನಿನ್ನ ಮುಖದಲ್ಲಿ ಇದೇ ರೀತಿ ನಿನ್ನ ಆನಂದದ ಮುಖವನ್ನು ಸಂತೋಷವನ್ನು ನೋಡುವುದೇ ನನ್ನನಿಗೆ ಸ್ವರ್ಗವು ತಾನೇ. ಹೌದಣ್ಣ, ನಾನು ಕೂಡ ನಿನ್ನ ಮುಖದಲ್ಲಿ ದಿನವಿಡೀ ಸಂತೋಷವನ್ನು ನೋಡಬೇಕೆಂಬುದೇ ನನ್ನ ಆಸೆ ಅಲ್ಲ. ಯಾವತ್ತೂ ನೀನು ಇದೇ ರೀತಿ ನಗು ನಗುತ್ತಾ ಇರಬೇಕನ್ನುವುದೇ ನನ್ನ ಆಸೆ ಆಗಿದೆ. ಸಂತೋಷಕ್ಕಾಗಿ ನಿನ್ನ ಬಾಯಿ ತುಂಬ ಒಂದನ್ನ ಹಾಡನ್ನು ಕೇಳಬೇಕೆಂಬ ಆಸೆ ಆಗ್ತಾ ಇದೆ ಅಣ್ಣ. ಒಂದ್ಸಾರಿ ಒಂದು ಹಾಡನ್ನ ಅಂದ್ರೂ ಹಾಡನ್ನ.
ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲ ಹಾಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಡಾಗಲಿ ದೈವ ತಂದಂತ ವರ ನೀನು ಈ ಅನ್ನಗೆಂದು ದೈವ ತಂದಂತ ವರ ನೀನು ಈ ಅನ್ನಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ಹಾಗೆ ಹಾಡಾಗಲಿ ಆಹಾ 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 ಅರಿಶಿನ ಹಚ್ಚಿ ಬಳಿಯ ತೊಡಿಸಿ ಕುಂಕುಮ ಹಚ್ಚಿ ಸೀರೆ ಉಡಿಸಿ ತಂಗಿ ನೀ ನಡೆ ಹಾದಿಯಲ್ಲಿ ಹೂವನ್ನು ಹಾಸುವೆನು ಸಾರೂಟಿನಲ್ಲಿ ಮೆರವಣಿಗೆ ಮಾಡಿ ಹರಿಸುತ್ತ ಹಾಡುವೆನು ಕಣ್ಣುರಿಸುತ್ತ ಹಾಡುವೆನು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಡಾಗಲಿ ಆಹಾ 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 ಒಬ್ಬ ಚೆಲುವ ಬಾಲಿ ತರುವ ತಾಳಿ ಕಟ್ಟಿ ನಿನ್ನ ಕೈಯ ಹಿಡಿವ ನಾದ ಸ್ವರದ ಜೊತೆಗೆ ನಿನ್ನ ಬಿಡು ಕೊಡುವೆ ತಂಗಿ ನಿನ್ನ ಶ್ರೀಗಂಧದ ಮಂಚಕ್ಕೆ ಮಲಗಿಸುವೇನು ಗೋಗುಲ ಹಾಡಿ ಕಣ್ಣೀರ ಹರಸುತ್ತ ನಿನ್ನ ಕಾಯುವೆ ನಗು ನಗುತ್ತಾ ಬಾಳುವೆ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ಹಾಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಡಾಗಲಿ ದೈವ ತಂದಂತವರ ನೀನು ಈ ಅನ್ನಗಿಂದು ದೈವ ತಂದಂತವರ ನೀನು ಈ ಅನ್ನಗಿಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಜಾತ, ಸಂತೋಷದ ಕ್ಷಣದಲ್ಲಿ ಸಾಯಂಕಾಲವಾಯ್ತು. ನೀನೀಗ ಮನೆಗೆ ನಡೆಯಮ್ಮ, ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರುತ್ತೀನಿ. ಆಯ್ತಣ್ಣ, ನೀನು ಹೋಗಿ ಪೇಟೆಗೆ ಹೋಗಿ ಬರುವಾಗ ನನಗೆ ಒಂದು ಕಾಣಿಕೆ ಏನಾದರೂ ತೆಗೆದುಕೊಂಡು ಬರ್ತೀಯೇನ? ಅದು ಯಾವ ಹುಡುಗ್ರಿ ಸುಜಾತ? ಎಷ್ಟ ಕಷ್ಟವಾದರೂ ಚಿಂತೆ ಇಲ್ಲ, ಖಂಡಿತ ತಂದು ಕೊಡ್ತಾನಮ್ಮ ಈ ಅಣ್ಣ ನಿನಗೆ. ಅಲ್ಲ, ದೊಡ್ಡ ಕಷ್ಟವನ್ನು ಪಟ್ಟು ನೀನು ತರುವುದು ಬೇಕಾಗಿಲ್ಲ. ಈ ನಿನ್ನ ತಂಗಿಗೆ ಉಡುಗೊರೆ ಬೇಕಾಗಿರೋದು ನನ್ನ ಕೈಗೆ ಹಸಿರು ಬಳೆ ಅಷ್ಟೇ. ತೆಗೆದುಕೊಂಡು ಬಾ ಅಂತ ನಾನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಹಸಿರು ಸೀರೆ ಅಷ್ಟೇ ಅಣ್ಣ. ನನ್ನ ತಂಗಿ ಸಂತೋಷದ ಕ್ಷಣದಲ್ಲಿ ಬಂಗಾರ ಬಳೆಗಳು ಬೇಡುತ್ತಾಳೆಂದರೆ ಇಂದು ಹಸಿರು ಸೀರೆ ಕಾಜಿನ ಬಳೆಗಳು ಬೇಡುತ್ತೇನಮ್ಮ. ಅಣ್ಣ, ಏನು ಮಾತನಾಡ್ತಾ ಇದೀಯ ಅಣ್ಣ ನೀನು? ಬಂಗಾರದ ಬರಳೆ ನನಗೆ ಬೇಕಾಗಿಲ್ಲ ಅಣ್ಣ. ಬಂಗಾರದಂತ ಗುಣವನ್ನೇ ಹೊತ್ತು ಬಂದಿರುವ ನನ್ನನ್ನೇ, ಬಂಗಾರದಂತ ಅಣ್ಣ ನನ್ನ ಜೊತೆಯಲ್ಲಿ ಇರುವಾಗ ನಾನು ಯಾವುದಕ್ಕೂ ಆಸೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಸಿರು ಸೀರೆ, ಹಸಿರು ಬಳೆ ಅಷ್ಟೇ ತೆಗೆದುಕೊಂಡು ಬಂದರೆ ಸಾಕಣ್ಣ. ಆಯ್ತಮ್ಮ ತಂಗಿ, ನನ್ನ ತಂಗಿ ಎಂದು ಏನನ್ನು ಕೇಳಲಾರದೆ ಇಂದು ಹಸುರಿ ಸೀರೆ ಕಾಜಿನ ಬಳೆಗಳು ತಂದು ಕೊಡುವ ಖುಷಿಗಿಂತ ಬೇರೆ ಏನಿಲ್ಲ ಮಾಯಿ. ನನ್ನನಿಗೆ ಖಂಡಿತ ನಾನು ತಂದು ಕೊಡುವೆ. ನಾನಿನ್ನ ಹೋಗಿ ಬರುವೆ ನಮ್ಮ. ಆಯ್ತಣ್ಣ, ಬೇಗನೆ ಬಂದು ಬಿಡ ಅಣ್ಣ.
ಇದೇನಿದು? ನಮ್ಮ ಅಣ್ಣನಿಗೆ ಹಸಿರು ಬಳೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ನನಗೆ ಬಂಗಾರದ ಬಳೆಯನ್ನು ತರುತ್ತೀನಿ ಅಂತ ಹೇಳಿದ್ನಲ್ಲ ನನ್ನಣ್ಣ. ಎಂತ ಬಂಗಾರದಂತ ಮನಸ್ಸಿದೆ ನನ್ನಣ್ಣ. ಬೇಡಿಗೆ ಹೋಗಿವೆ ಹಸಿರು ಬಳೆ ತರುವುದಕ್ಕಾಗಿ ನಾನು ಒಳಗಡೆ ಹೋಗಿ ಅಡಿಗೆ ಸಿದ್ಧತೆಯನ್ನು ಮಾಡಲೇಬೇಕು ನಮ್ಮಣ್ಣ. ಅಂಜದ ಎದೆಯಲ್ಲಿ ನಂಜೆ ಇಲ್ಲ ಏಕಾದೋಟು ಕೂಡ ಸಿಂಹದ ಮರು ಇವನು ಸಿಂಹದ ಮರು ಇವನು ತಗೊಳೆ ನಮ್ಮಿ ತಗೊಳೆ ಹೃದಯ ಬೇಕಾ ಅಂತ ಬೇಕಾ ತಗೊಳ್ಳಿ ಹಲೋ, ಎಲ್ಲೂ ಕನ್ಯಾ ಕಣ್ಮಣಿ, ಇಂಥ ಸೌಮ್ಯ ತಾನನ್ನು ಬೆಟ್ಟ ಹೋಗಲು ಇಷ್ಟೇಕೆ ಗಡಿಬಿಡಿ? ಯಾರು ನೀವು? ಹೋಗುವ ನಾರಿಯನ್ನು ತಡೆದು ಮಾತನಾಡ್ತಾ ಇದ್ದೀರಲ್ಲ, ಯಾರು ನೀವು? ಯಾಕೆ ನನ್ನನ್ನು ನಿಲ್ಲಿಸಿದ್ದೀರಾ? ಕಾರಣ ಯಾರು? ಪರಪುರುಷನೆಂದು ಭಾವಿಸುತ್ತಿರ್ಬೇ ಹೆಣ್ಣೆ. ಪತಿ ಪುರುಷನೆಂದುಕೊಂಡರೂ ತಪ್ಪಾಗಿಲ್ಲ. ಈ ತಂಪಿನ ವಾತಾವರಣದಲ್ಲಿ ರೀ ಮಿಸ್ಟರ್, ಹೌ ಆರ್ ಯು? ಏನೋ ಮಾತನಾಡ್ತಾ ಇದ್ದೀರಾ ನೀವು ಮಾತನಾಡ್ತಿರುವ ಮಾತಿನ ಅರ್ಥವನ್ನು ನನಗಂತೂ ಅರ್ಥವಾಗ್ತಾ ಇಲ್ಲ. ಅದೇನಂತ ಬಿಡಿಸಿ ಹೇಳಿ. ಯಾರ? ಕಾಮದಾಸಿಗಾಗಿ ಕಾಮದ ಕ್ರಾಂತಿ ಕಿಡಿ ಎಬ್ಬಿಸುವ ಗಂಗೆಟ್ಟ ಕೀರ್ತಿರಾಜನ ಯಾರೆಂದು ಕರೆಯುತ್ತೇನೆ. ಹಲೋ ಮಿಸ್ಟರ್ ಕೀರ್ತಿರಾಜ್, ಆಯ್ತನದ್ದು ಅಲ್ಲದೆ ಒಂದು ಹೆಣ್ಣನ್ನು ನಿಲ್ಲಿಸಿ ಕಣ್ಮನಿ ಅಂತ ಕೂಗಿ ಕರಿತಾ ಇದ್ದೆಲ್ಲ, ಎಷ್ಟೊಂದು ಕೊಬ್ಬಿರ್ಬೇಕು ನಿನಗೆ. ಎಂತ ನೀತಿ ನುಡಿಗಳ ನಡೆದೇ ನಾರಿ. ಈ ಕೀರ್ತಿರಾಜ ಕಣ್ಣಿಗೆ ಬೆದ್ದ ಹೆಣ್ಣು ಪರಚಿತವಾದರೇನೋ ಪರಿಚಿತವಾದರೇನೋ, ಹಣ್ಣಿನಂತಿರುವ ಈ ಹೆಣ್ಣಿನ ಮಹಿಸೌರ್ಯ ಸುಖ ಪಡೆಯುವುದೇ ರಾಮಕನ ಕಾರ್ಯ. ಲುಕ್ ಮಿಸ್ಟರ್ ಕೀರ್ತಿರಾಜ್, ದಿಸ್ ಇಸ್ ಮೈ ಟೂ ಮಚ್. ಹೆಣ್ಣೆಂದರೆ ನೀನು ಕರೆದ ಅಕ್ಷರ ಬಂದು ನಿನಗೆ ಸೆರಗನ್ನು ಹಾಸುವ ಸೂಳೆ ಅಂತ ತಿಳಿದುಕೊಂಡು ಈ ರೀತಿ ಮಾತನಾಡ್ತಾ ಇದ್ಯಾ ನೀನು? ಮೂರ್ಖ ಅಂತ ಕಾಣ್ತಾ ಇದ್ದೆ. ಮೂರ್ಖತನ? ಯೌವನ ತುಂಬಿದ ತುಂಟ ತೊರಣಿ ಮಾಮರ ಚಿಗುರಿದಾಗ ಕೋಗಿಲೆ ಹಾಡಿದಂತೆ ಬಯಸಿ ಬಂದ ಉಪದೇಶದ ಮಾತನಾಡದ ಬೆಟ್ಟ ಹೋಗಲಿ ಅಂತ ಹಾಡಿ ಕುಣಿಬಾರ ಕಾಣದಲ್ಲಿ ಚಾಂಡಲ ಕಂಡ ಬರೆಯುವುದನ್ನು ಕೈ ಹಿಡಿದು ಅವರ ಜೊತೆ ಸರಸ ಸಲ್ಲಾಪವನ್ನು ಆಡುತ್ತಿರ್ತೀಯಲ್ಲ ನೀನೊಬ್ಬ ಸಿಕ್ಕಂಡಿ ಅಂತ ಕಾಣ್ತಾ ಇದೆ. ಲೇ ಸುಂದರ ನಾರಿ, ಸಾಕು ಮಾಡು ಈ ಸೊಕ್ಕಿನ ಸತ್ತು ಹೋಗದೆ ಸಹಕರಿಸಿ ಸುಖ ಕೊಟ್ಟರೆ ಸರಿ, ಇರದಿದ್ದರೆ ಇಲ್ಲದಿದ್ದರೆ ನೀನೇನು ಮಾಡುತ್ತಾ ಇದ್ದೆ? ನೀನೊಬ್ಬ ಷಂಡ. ಸುಮ್ಮನಿತ್ತರಿ ಚಂಡ ಮಾಡ್ತಿರುವಲ್ಲಿ ನಿನ್ನ
ನನ್ನ ದೇಹ ಸುಟ್ಟು ಹೋಗುವುದು ಈ ಕ್ಷಣದಲ್ಲಿ. ಕಾಮ ತುಂಬಿದ ಕೋಣಬೆ, ನನ್ನ ಶೀಲವನ್ನು ಹಾಳು ಮಾಡುತ್ತೇನೆ ಅಂತ ನೀನೀಗ ಮುಂದಡೆ ಇದ್ದೆ ಬಂದಿದ್ದಾದರೆ ನನ್ನ ಶೀಲವನ್ನು ಕಾಪಾಡಲು ನನ್ನ ಅಮರ ಬಂದ ಬರುತ್ತಾನೆ. ನಿಮ್ಮಂತ ರಾಕ್ಷಸರನ್ನು ಒತ್ತಿ ಮುಂದೆ ಕಳಿಸಲು ನನ್ನ ಅಮರ. ಕಣ್ಣೆದುರಿಗಿರುವ ಆ ನಿನ್ನ ಅಣ್ಣನ ಬಗ್ಗೆ ಇಷ್ಟೊಂದು ಹೊಗಳಬೇಕಾಗುತ್ತದೆ. ಈ ಕ್ಷಣದಲ್ಲಿ ಸೊಟ್ಟು ಹಾಕಬೇಕು. ಎಲ್ಲೋ ನನ್ನನ್ನು ಕೊಲ್ಲುವ ಕನಸನ್ನು ಕಾಣುತ್ತುವ ಕೋಣಬೈ, ನೀನೀಗ ನನ್ನನ್ನು ಕೊಲ್ಲುತ್ತೇನೆ ಅಂತ ಹಠವನ್ನು ತೊಟ್ಟು ಮುಂದೆ ಬರ್ತಾ ಇದೆ ಅಂದ ಮೇಲೆ ನಿನ್ನ ರುಂಡವನ್ನು ಹಾರಿಸಲು ಬರ್ತಾನೆ. ನಿಮ್ಮಂತ ನಾರಿ ನಿನ್ನ ಅಣ್ಣನ ದ್ವಾಪರ ಯುಗದೊಳಗ ಶ್ರೀಕೃಷ್ಣ ಪರಮಾತ್ಮೇನೇನೋ ತಂಗಿ ಕೂಗದ ತಕ್ಷಣ ದೊರೆಗಿಳಿದು ಬಂದು ನಿನ್ನ ಶೀಲ ಕಾಪಾಡುತ್ತಾನೆ. ಹಾಗಾದರೆ ಹೋಗಿ ಕರೆಯಲೇ ಆ ನಿನ್ನ ಅಣ್ಣನನ್ನು. ದೂರ ಸರಿಯೋ ಕಾಮುಕ, ನೀನೀಗ ನನ್ನ ಹತ್ತಿರ ಕಾಲ್ಕೆದ್ರಿ ಬರುವುದು ಸರಿ ಕಾಣುವುದಿಲ್ಲ. ನೋಡು, ಇದೇ ರೀತಿ ನಿನ್ನ ಹಠ ಬಿಡುತ್ತಿದ್ದು ನನ್ನ ಶೀಲವನ್ನ ಹಾಳು ಮಾಡಲು ಬರ್ತಾ ಇದ್ದೆ ಅಂದ ಮೇಲೆ ಇದು ನಿನಗೆ ಸರಿ ಕಾಣುವುದು ಇಲ್ಲ. ನೋಡು, ಇದು ನಿನಗೆ ಎಚ್ಚರವಿರಲಿ. ಎತ್ತರ ಹೇಳುವ ಸೊಕ್ಕಿನ ಸುಳಿ ಸುಜಾತ 10 ಸುಡುಗಾಡ ಸೇರ್ತೀನೆಂದು ಗೊತ್ತಿದ್ದರು ಸೊಕ್ಕಿನಿಂದ ಮಾತಾಡ್ತಿರುವಿಲ್ಲ. ಈ ಕ್ಷಣದಲ್ಲಿ ಸೊಟ್ಟು ಹೋಗಬಹುದು. ಬಿಡು, ಮೊದಲು ನನ್ನ ಕೈ ಬಿಡೋ. ನೀನು ಬಿಡೋ ನನ್ನನ್ನು. ನನಗೇನ್ ಮಾಡ್ಬೇಡ, ನನ್ನನ್ನು ಬಿಟ್ಟು ಬಿಡು. ನೋಡು, ನನ್ನಂತ ಹೆಣ್ಣಿನ ಕೈಯಲ್ಲಿ ನೀನು ಸಿಕ್ಕಿಕೊಂಡು ನಮ್ಮಂತವರ ಕೈಯಲ್ಲಿ ಮಣ್ಣು ಮುಕ್ಕಿ ಹೋಗುವ ನೀನು ಭಾಷಣ, ನೀನು ಮೋಡಾಗ್ತಾ ಇದ್ದೆ. ಪವಿತ್ರ ಮಾತೆಯರ ಸಮಾಜ ತಾಳ್ಮೆಂದ ಹೇಳುವೆನು ಕೇಳು ಈ ನಿನ್ನ ಪವಿತ್ರ ಮಾತೆಯರ ವೇಷ ಧರಿಸುವ ವಿಚಿತ್ರ ಚರಿತೆಗೆ ತಕ್ಕ ಗಂಡ ನಾನು. ಗಂಡನೇ ದೇವರೆಂದು ಗರ್ವದಿಂದ ಮಾತನಾಡಿ ಕಟ್ಟಿಕೊಂಡ ಗಂಡನ ಸ್ನೇಹಿತನ ಗೊಟ್ಟಾಗಿ ಮೆಂಡನಾಗಿಟ್ಟಿಕೊಂಡು ಗಂಡನ ಕಣ್ಣು ತಪ್ಪಿಸಿ ಮೆಂಡನಿಗೆ ಮೈ ಹೋಗ್ತಿರುವವ ಆ ತರದ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ಚಿನ್ನು ಅತ್ತಿಯ ಜೊತೆ ಮೆತ್ತನೆ ಮಾತನಾಡಿ ಕತ್ತಲಲ್ಲಿ ಹೋಗಿ ಬೆತ್ತಲಾಗಿ ಮೆಲುಗುಕೊಂಡು ಬರುವ ಆತುರದ ಹೆಣ್ಣುಗಳಿಲ್ಲ ನಿನ್ನ ಭಾರತದ ಸಮಾಜದಲ್ಲಿ. ಇನ್ನು ಮನೆಯಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಸುಳ್ಳು ಹೇಳಿ ಬಯಸಿದ ಬಾಯ್ಫ್ರೆಂಡಿನ ಜೊತೆ ಮಲಗಿ ಬೆವರಿಸಿರು ಬರುವ ಆತುರದ ಹುಡುಗರೆಷ್ಟಿಲ್ಲ ಈ ನಿನ್ನ ಭಾರತದ ಮಣ್ಣಿನಲ್ಲಿ. ಇನ್ನು ಕಾಸಿನ ಆಸೆಗಾಗಿ ಸೆರಗ ಹಾಸುವ ದೇಶೀಯ ಸೂಳಿನ ತುಂಬಿದ ಈ ಹಾಳು ಸಮಾಜದ ಬಗ್ಗೆ ಮಾತನಾಡಿ ವ್ಯಕ್ತ ಮಾಡಿಕೊಳ್ಳಬೇಡ ಸುಜಾತ. ಬೇಗನೆ ಬಂದು ಸೇರು. ಅಯ್ಯೋ ದೇವರೇ, ಇದೇನಿದು? ಈ ರಾಕ್ಷಸ ಈ ರೀತಿ ಬರ್ತಾ ಇದ್ದಾಳೆ. ಏನ್ ಮಾಡ್ಲಿ ನಾನು? ಈ ರಾಕ್ಷಸನಿಂದ ಕಾಪಾಡ್ಕೊಳ್ಬೇಕಲ್ಲ ನನ್ನ ಶೀಲವ. ನನಗೇನ್ ಮಾಡ್ಬೇಡ, ನನ್ನನ್ನು ಬಿಟ್ಟು ಬಿಡು. ನನಗೇನ್ ಮಾಡ್ಬೇಡ, ನನ್ನನ್ನು ಬಿಟ್ಟು ಬಿಡು. ಅಯ್ಯೋ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ.
ಫೆಂಟಾಸ್ಟಿಕ್. दाने दाने पे लिखी वाले काम ಪ್ರತಿಯೊಂದು ಅನ್ನದಗಳಲ್ಲಿ ತಿನ್ನವರ ಹೆಸರು ಬರೆದಿರ್ತಾನಂತೆ ದೇವರು. ಅದನ್ನ ಬದಲಾಯಿಸಲು ಆ ಬ್ರಹ್ಮನಿಂದ ಸಾಧ್ಯವಿಲ್ಲ. ನಿನ್ನ ಜೀಲ ಮತ್ತು ನಿನ್ನ ಪ್ರಾಣ ನನ್ನ ಕೈಯಲ್ಲೆಂದು ಬರೆದಿದ್ದಾನೆ ಈ ಕತೆ ಬರೆದ ಕತೆಗಾರ. ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಎಂದು ಹಾಡುವ ಹಕ್ಕಿಯ ಧೀರ. ಹೊರಗಳಲ್ಲಿ ಹಾರಿ ಹೋಯಿತು ಈ ಸ್ವಚ್ಛೆಯ ಸೋಳೆ ಸುಜಾತ. ಅಂದಾಗಲೇ ತೀರಿತು ಈ ಕೆಂಗೆಟ್ಟ ತೀರ್ಥರಾಜನ ಕಾಮದ ಮೇಲನ. ಕಲಿಯುಗದ ಕಾಮುಕಣೆ, ನನ್ನ ಶೀಲವನ್ನು ಹಾಳು ಮಾಡಿದ್ದೆ ಅಂತ ಮೇಲೆ ನಿನ್ನನ್ನು ನಾನು ಸುಮ್ಮನೆ ಬಿಡುತ್ತೇನೆ ಅಂತ ತಿಳಿದುಕೊಂಡೆ. ನಿಮ್ಮಂತ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿಯೇ ಚಾಂಡಿ ಚಾಮುಂಡಿ ಅವತಾರವನ್ನು ತಾಳಿ ಬಂದಿದ್ದೇನೆ. ಸುಜಾತ, ಚಂಡಿ ಚಾಮುಂಡಿ ಸೊಕ್ಕಿನ ಸೋಳಿ ಸುಜಾತ, ಶೀಲ ಕಳೆದುಕೊಂಡರು ಇನ್ನು ನಿನ್ನ ಸೊಕ್ಕಿನ ಮಾತುಗಳು ಕಡಿಮೆ ಆಗಲಿಲ್ಲ. ನನ್ನ ಚಂಡ ಕಡಿದು ಚಾಮುಂಡಿ ಆಗಿ ಬಂದು ನನ್ನ ಕತ್ತನ ಕತ್ತರಿಸಿ ನೆತ್ತರ ಹರಿಸಿವೆ ಮಣ್ಣಿಗೆ. ಜರ ಮಾಡದೆ ನನ್ನ ಪೆಸ್ತುಲಿಗೆ ನಿನ್ನ ಪ್ರಾಣವನ್ನು ಅಣ್ಣ ಅಣ್ಣ ನಾವು ಯುದ್ಧ ಹೆಜ್ಜೆ ಕೊಟ್ಟ ಭಾಷೆ ಎಂದೂ ತಪ್ಪಲ್ಲ, ಎಂದೆಂದೂ ತಪ್ಪಲ್ಲ. ಸಿಂಹದ ಮರಿಯುವನು, ಸಿಂಹದ ಮರಿಯುವನು, ಸಿಂಹದ ಮರಿಯುವನು, ಸಿಂಹದ ಮರಿಯುವನು. ಯಾರಿವ 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 ಯಾರಿವ. ಸುಜಾತ, ಶೀಲ ಕಂಡು ಕಳೆದುಕೊಂಡು ಬಿಟ್ಟು ಹೋದಿಯ ಈ ಭೂಮಿಯನ್ನು. ಅಂದಾಗಲೇ ತೀರಿತು ಈ ಕೆಂಗೆಟ್ಟ ಕೀರ್ತಿರಾಜನ ಕಾಮದ ಮಿಲನ. ಉಸಿರು ಹೋಗುವ ಮುನ್ನ ಸರಿಯಾಗಿ ನೆನಪಿಸಿಕೋ, ಅನತ್ತ ನಿನ್ನ ಅಣ್ಣ ಅಮರನನ್ನು. ನನ್ನ ಪ್ರಾಣ ಸ್ನೇಹಿತ ಜೈ ಸೂರ್ಯ
ಸ್ಮಗ್ಲಿಂಗ್ ಕೆಲಸಕ್ಕಾಗಿ ನನ್ನ ಹೇಳಿದ್ದ. ನಾನು ಈಗ ಹೋಗಲೇಬೇಕ. ಆಮೇಲೆ ಬೇಕು ಎಂತ ರಸ ತುಂಬಿರವ ಹೆಣ್ಣಿನ ಸಾಯಿಸುಕುವಣ್ಣ. ಈ ಅಣ್ಣನ ದಾರಿ ಕಾಯುತ್ತಾ ಈ ತಂಪು ತುಂಬಿದ ತಾಣದಲ್ಲಿ ನನ್ನ ತಂಗಿ ಮಲಗಿ ಬಿಟ್ಟಿದ್ದಾಳೆ. ಬೆಳೆದು ದೊಡ್ಡವಳಾದರೂ ಚಿಕ್ಕ ವಯಸ್ಸಿನ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ. ಈ ಸೀರೆ ಬಳೆಗಳನ್ನು ಕೊಟ್ಟು ನನ್ನ ತಂಗಿಯನ್ನು ಕರೆದುಕೊಂಡು ಹೋದರಾಯಿತು. ಸುಜಾತ, ಸುಜಾತ, ಅಯ್ಯೋ ದೇವರೇ, ನಾನು ಏನು ಮಾಡಲಿ? ನನ್ನ ತಂಗಿಗೆ ಸಂತೋಷದಿಂದ ಸೀರೆ ಬಳೆಗಳನ್ನು ತಂದಿರೆ ಸತ್ತ ಶ್ರಮವನ್ನಂತ ನೋಡುವಂತ ಮಾಡಿಬಿಟ್ಟಿದ್ದು ಈ ಕಾಲಮ ಎಂಬ ಮಾಯಾ ಸುಜಾತ. ನಾನೀಗ ಏನು ಮಾಡಲಿ? ಸುಜಾತ, ಇದ್ಯಾರ ನನ್ನ ತಂಗಿಯಾಗಿ ಸಿಕ್ಕ ಈ ಅಣ್ಣನನ್ನು ಏಕಾಂಗಿ ಮಾಡಿ ಬಿಟ್ಟೇನಪ್ಪ. ಸುಜಾತ, ಸತ್ಯ ಮಾಡಿ ಹೇಳುತ್ತೀನಮ್ಮ. ನಿನ್ನ ಕೊಲೆ ಕೊಲೆ ಪಾತ್ರಗಳನ್ನು ಪತ್ತೆ ಹಚ್ಚಿ ನನಗೆ ಸುಜಾತ, ಈ ಅದನ್ನು ಏಕಾಂಗಿ ಮಾಡಿ ಹೊರಟು ಬಿಟ್ಟೇನಮ್ಮ. ಯಾರೋ ಈ ಕಾಡಿನಲ್ಲಿ ಅಳುತ್ತಾ ಕೂತಂತೆ ಕಾಣುತ್ತಿದೆಯಲ್ಲ, ಏನಾಗಿದೆ ಇವರಿಗೆ? ಜಾನಮರಿ ಓ ಅಮರ್, ಏನಾಗಿದೆ ನಿನ್ನ ತಂಗಿ ಸುಜಾತಳನಿಗೆ? ಪಾಚು ಮರಿ ಹೇಗೆ ಹೇಳಲು ಮನುಜ? ಯಾರು ನನ್ನ ತಂಗಿಯನ್ನು ಕೊಂದು ಹಾಕಿಬಿಟ್ಟು. ಅಮರ್, ಏನು ಹೇಳುತ್ತಿರುವುದು ನೀನು? ಯಾರವರು ಈ ನಿನ್ನ ತಂಗಿ ಸುಜಾತಳನ್ನ ಕೊಂದ ಕೊಲೆ ಪಾತಕರು? ಹೇಗೆ ಹೇಳಲಿ ಮನೋಜ? ಕಣ್ಣೆದುರಿಗೆ ನನ್ನ ತಂಗಿ ಸತ್ತವಾಗಿ ಮಲಗಿದಾಗ ದುಃಖ ಒಂದೇ ದಾರಿ ಆಗಿ ಬಿಟ್ಟಿದೆ ನನಗೆ. ದುಃಖಿಸಬೇಡ ಸ್ನೇಹಿತ, ನಿನ್ನ ತಂಗಿಯನ್ನು ಕೊಂದ ಕೊಲೆ ಪಾತಕರು ಎಲ್ಲೇ ಅಡಗಿದರೂ ಸರಿ, ಅವರನ್ನು ಹುಡುಕಿ ಕೊಲ್ಲುವುದೇ ನಮ್ಮಿಬ್ಬರ ಗುರಿ. ಚಿಂತಿಸಬೇಡ ಅಮರ್. ಮುನೋಜ, ನನ್ನ ತಂಗಿ ಸಿಕ್ಕ ಈ ಸ್ಥಾನ ಸೌಮ್ಯ ಸ್ಥಾನ ಎಂದು ಹೇಳಿಕೊಳ್ಳುತ್ತಿದ್ದೆ. ಆದರೆ ಇದೇ ಸೌಮ್ಯ ಸ್ಥಾನ ಇದ್ದರೂ ನನ್ನ ತಂಗಿಯ ಪಾಲಿಗೆ ಮಜಾನವಾಗಿ ಬಿಟ್ಟೆ. ದುಃಖಿಸಬೇಡ ಸ್ನೇಹಿತ, ದುಃಖಿಸುತ್ತಾ ಕುಳಿತರೆ ದಿಕ್ಕು ಚೋಚದಾಗುತ್ತದೆ. ಮೊದಲು ಈ ಸುಜಾತಳ ಅಂತ್ಯ ಸಂಸಾರಕ್ಕೆ ವ್ಯವಸ್ಥೆ ಮಾಡೋಣ ಬಾ. ಇಲ್ಲ 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 ಇಲ್ಲ, ನನ್ನ ತಂಗಿಯ ಓದನೆಲೆಗೆ ಎಲ್ಲಿಗೆ ಹೋಗಬೇಕು? ಪ್ರಾಣಕ್ಕೆ ಪ್ರಾಣ ಕೊಡುವ ಈ ನಿನ್ನ ಸ್ನೇಹಿತೆ ನಿನ್ನ ಜೊತೆಗಿರುವಾಗ ನೀನೇಕೆ ಆಗುವೆ ಅನಾಥ? ಬಾ, ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅತ್ತಿಗೆ ನಮಗಾಗಿ ಕಾಯ್ತಿರ್ತಾರೆ. ಬಾ ಮಾರು ಹೋಗೋಣ. ತಂದೆ ಒಡಿಸು ಸಿರಿ